La 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 la. ಗುಡ್ ಮಾರ್ನಿಂಗ್ ಡ್ಯಾಲಸ್, ಗುಡ್ ಈವ್ನಿಂಗ್ ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕ, ನಮ್ಮ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್, ಹಾಗೆ ನಮ್ಮ ಬೆಳ್ತಂಗಡಿ ತಾಲೂಕು, ಗುರುವಾಯನಕೆರೆ ಅಂತ ಹೇಳ್ತಾ ನಿಮಗೆಲ್ಲ ಈ ಕನ್ನಡವಾಣಿ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ. ಆಗಸ್ಟ್ 31ನೇ ತಾರೀಕು ಲಾಸ್ಟ್ ಡೇ ಆಫ್ ಆಗಸ್ಟ್ ಮಂತ್ ಅಂತ ಹೇಳ್ಬೋದು. 8 ಮಂತ್ಸ್ ಹೇಗೆ ಕಳೀತು ಅಂತ ನನಗಂತೂ ಗೊತ್ತಿಲ್ಲ, ನಿಮ್ಗೆ ಹೇಗೆ ಅನಿಸಿದೆ ಅದು ನೀವು ವಿಚಾರ ಮಾಡಿ. ಸೊ ಇನ್ನೊಂದು 4 ತಿಂಗಳು ಉಳಿದಿದೆ, 2025 ಆವಾಗಲೇ ಮುಗ್ದೋಗುತ್ತೆ. ಸೊ ಬನ್ನಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಪ್ರತಿ ಭಾನುವಾರ ಈ ಕಾರ್ಯಕ್ರಮ ಶುರು ಮಾಡುವ ಮೊದಲು ನಾವು ಆ ಪರಮಾತ್ಮನನ್ನು ಎಣಿಸ್ಕೊಂಡು ಶುರು ಮಾಡ್ತೀವಿ. ಇವತ್ತು ಕೂಡ ಆ ಶ್ರೀಕೃಷ್ಣ ಪರಮಾತ್ಮನ ಎಣಿಸ್ಕೊಂಡು ಶುರು ಮಾಡೋಣ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ಅಯ್ಯ ಕಣ್ಣು ಕಿವಿ ಮಂದವಾದವು, ಹೆಣ್ಣು ಮಣ್ಣಿನಾಸೆ ಮಂದವಾಗದು ಕೃಷ್ಣ. ಕಾಲು ಕೈ ಜವಗುಲ್ದಿದವು ಎನ್ನ, ಕಾಲು ಕೈ ಜವಗುಲ್ದಿದವು, ಭೋಗಲೋಲತೆ ಜವಗುಲ್ದವು ಕೃಷ್ಣ. ಭೋಗಲೋಲತೆ ಜವಗುಂದವು ಕೃಷ್ಣ. ಜರೆ ರೋಗದಿಲ್ದ ನೆರೆಗೊರಗೇಸಿತು, ಜರೆ ರೋಗದಿಲ್ದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ಜರೆ ರೋಗದಿಲ್ದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣ ಗತಿ ದಾರಿ ತೋರದು ಕೃಷ್ಣ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣ ಗತಿ ದಾರಿ ತೋರದು ಕೃಷ್ಣ. ಅನಾದಿಯಿಂದ ನಿನ್ನವನೆನಿಸಿದೆ, ಅನಾದಿಯಿಂದ ನಿನ್ನವನೆನಿಸಿದೆ, ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ, ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಇನ್ನಾದರೂ 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 ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಇನ್ನಾದರೂ ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಕೃಷ್ಣ 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 ಕೃಷ್ಣ. ನಮಸ್ಕಾರ ಎಲ್ರಿಗೂ. ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ. ಇವತ್ತಿನ ತಾರೀಕು ಆಗಸ್ಟ್ 31, 2025. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಇದೆ, ಯಾಕಂದರೆ ನಮ್ಮ ಸ್ಪೆಷಲ್ ಅವ್ರ ಗೆಸ್ಟ್ ಕೂಡ. ಸೊ ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಫಸ್ಟ್ ಆಫ್ ಆಲ್ ನಾನು ಸಪೋರ್ಟರ್ಸ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಇಲ್ದಿದ್ರೆ ಈ ಕಾರ್ಯಕ್ರಮ ನಡೆಸೋದು, ಈ ಚಾನಲ್ ನಡೆಸೋದು ತುಂಬ ಚಾಲೆಂಜಿಂಗ್ ಇರುತ್ತೆ. ಸೊ ನೀವು ಸಪೋರ್ಟರ್ಸ್ ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಪ್ರತಿ ಭಾನುವಾರ ಈ ಕಾರ್ಯಕ್ರಮ ನೋಡ್ತೀರಾ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಸ್ತೀರಾ, ಹಾಗೆ ನಮ್ಮ ಚಾನಲ್ ಲಿಂಕನ್ನು ಹಂಚ್ಕೊಳ್ತೀರಾ ಬೇರೆಯವರಿಗೆ. ಹಾಗೆ ನೀವು ರೆಫರ್ ಕೂಡ ಮಾಡ್ತೀರಾ, ಗೆಸ್ಟ್ ಇವರನ್ನು ಇಂಟರ್ವ್ಯೂ ಮಾಡಿ ಅಂತ. ಅದಕ್ಕೆಲ್ಲ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ
ನಮ್ಮ ವೆಂಕಿ ಪಲಿಮಾರ್ ಅವರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ವೆಂಕಿ ಪಲಿಮಾರ್ ಅವರ ರೆಫರೆನ್ಸಿಂದ ಇವತ್ತಿನ ನಮ್ಮ ಗೆಸ್ಟ್ ಅವರು ನಮ್ಮ ಜೊತೆ ಸೇರಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ವೆಂಕಿ ಪಲಿಮಾರ್ ಅವರೇ. ವೆಂಕಿ ಪಲಿಮಾರ್ ಅವರೇ ದೊಡ್ಡ ಆರ್ಟಿಸ್ಟು. ಅವರು ಇನ್ನೊಬ್ಬರು ಆರ್ಟಿಸ್ಟನ್ನು ರೆಫರ್ ಮಾಡಿದೆ ಅಂದರೆ ನೀವು ತಿಳ್ಕೊಬೋದು ಇವರು ಎಷ್ಟು ಇವರದರಲ್ಲಿ ಕಲೆ ಅಷ್ಟೊಂದು ಹುಮ್ಮಿ ಬೆಳೆದಿದೆ ಅಂತ ಹೇಳ್ಬೋದು. ಸೊ ಅವರನ್ನು ಡೆಫಿನೆಟ್ ಆಗಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಅವರು ಮಾಡಿದ ಹಲವಾರು ಒಂದು ಆರ್ಟ್ಸ್ ಬಗ್ಗೆನೂ ನೋಡೋಣ. ಅದನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ ನಾವು ಅವರನ್ನು ಕರೆದಾಗ. ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ವೆಂಕಿ ಅವರೇ, ನೀವು ಇವರನ್ನು ರೆಫರ್ ಮಾಡಿದ್ದಕ್ಕೆ. ಸೊ ಈಗಿನ ಕಾಲದಲ್ಲಿ ಜನರು ಕ್ರಿಟಿಸೈಸ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ಯಾವುದೇ ಒಂದು ಸಣ್ಣ ಮಾತಿದ್ರು ಕೂಡ ಒಂದು ಸಪೋರ್ಟ್ ಥರ ಯಾರು ಏನು ಮಾತಾಡೋದಿಲ್ಲ, ಪಾಸಿಟಿವಿಟಿ ಅಂತ ಇರೋದೇ ಇಲ್ಲ. ಸೊ ತುಂಬ ಜನ ಕಡಿಮೆ ನಮ್ಗೆ ಸಿಕ್ಕೋದು ಪಾಸಿಟಿವ್ ಮಾತಾಡೋರು ಅಥವಾ ಪಾಸಿಟಿವ್ ವೈಬ್ಸ್ ಒಂದು ಸ್ಪ್ರೆಡ್ ಮಾಡೋದು. ಸೊ ಅದಕ್ಕೋಸ್ಕರವಾಗಿ ಈ ಒಂದು ವಾತಾವರಣದಲ್ಲಿ ಒಂದು ನೆಗೆಟಿವ್ ವಾತಾವರಣ ಇರುತ್ತೆ, ಒಂದು ಜನ ಒಂದು ಕ್ರಿಟಿಸೈಸ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ನೀವು ಅದು ಸರಿ ಮಾಡಿಲ್ಲ, ಇದು ಹೀಗಿದ್ರೆ ಹೀಗಿರ್ತಿತ್ತು, ಹೀಗಿದ್ದಿದ್ರೆ ಹೀಗಿರ್ತಿತ್ತು ಅಂತೇಳಿ. ಸೊ ಅಂಥ ಒಂದು ಸರ್ಕಮ್ಸ್ಟೆನ್ಸಸ್ಸಲ್ಲಿ ಒಂದು ಸಣ್ಣ ಊರು ಗುರುವಾಯನಕೆರೆ. ಆ ಗುರುವಾಯನಕೆರೆ ನಮ್ಮ ಬೆಳ್ತಂಗಡಿ ತಾಲೂಕು, ನಮ್ಮ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟಲ್ಲಿದೆ. ಅದರಲ್ಲಿ ಒಬ್ಬರು ಸೆಲ್ಫಿಶ್ ಇಲ್ಲದೇ ಇರೋವರು ಒಂದು ಟೀಚರ್ ಅಂತ ಹೇಳ್ಬೋದು, ಸೀನಿಯರ್ ಹೈಸ್ಕೂಲ್ ಟೀಚರು. ಅವರು ಸೀನಿಯರ್ ಗೌರ್ಮೆಂಟ್ ಹೈಸ್ಕೂಲ್, ಅದು ಕೂಡ ಗೌರ್ಮೆಂಟ್ ಹೈಸ್ಕೂಲ್ ಟೀಚರು. ಯಾಕಂದರೆ ಗೌರ್ಮೆಂಟ್ ಹೈಸ್ಕೂಲ್ ಅಂತ ಹೇಳೋದು ತುಂಬ ಒಂದು ಇಂಪಾರ್ಟೆಂಟು. ಪ್ರೈವೇಟಲ್ಲಿ ಹಲವಾರು ರೀತಿಯ ಒಂದು ನಿಮಗೆ ಸಪೋರ್ಟ್ ಇರುತ್ತೆ, ಒಂದು ಹಲವಾರು ರೀತಿಯ ಒಂದು ಫಂಡಿಂಗು ಅದು ಇದು ಎಲ್ಲ ಕಡೆ ಒಂದು ಸುಲಭವಾಗಿ ಸಿಗುವಂಥ ಒಂದು ರಿಸೋರ್ಸಸ್ ಇರುತ್ತೆ. ಆದರೆ ಸೀನಿಯರ್ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಅವರು ಟೀಚರು ತುಂಬ ಒಂದು ಸರಳ ವ್ಯಕ್ತಿ ಅಂತ ಹೇಳ್ಬೋದು. ಎಲ್ಲರಿಗೂ ಒಂದು ಹೆಲ್ಪ್ ಮಾಡುವ ಒಂದು ಉದ್ದೇಶದಿಂದ ಆ ಒಂದು ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ಇವತ್ತು ಮಾತಾಡೋಣ. ಅವರು ಯಾರು ಏನು ಅಂತ ಹೇಳ್ತೀನಿ ಈ ವಿಡಿಯೋ ನೋಡಿ ಆದಮೇಲೆ.
ಅಬ್ಬಾ, ಅದನ್ನು ನೋಡಿ ನಾನು ಮರ್ತೋ ಎಲ್ಲಿದ್ದೇನೆ ಅಂತ ನನಗೆ ಬಿಟ್ಟಂಗೆ ಆಗಿದೆ. ಸೊ ಇವತ್ತಿನ ಕಾಟಲ್ಲಿ ಅವರನ್ನೇ ಕರೆಯುತ್ತಾರೆ ಎಲ್ಲರೂ. ಸೊ ವಿಟ್ಲ ಸರ್, ವಿಶ್ವನಾಥ್ ಸರ್, ವೆಲ್ಕಮ್ ಟು ದ ಶೋ ಕನ್ನಡ ವಾಣಿಗೆ. ಹೇಗಿದ್ದೀರಿ ಇವತ್ತು ಸಾಯಂಕಾಲ? ತುಂಬಾ ಚೆನ್ನಾಗಿದೆ ಸರ್. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ತುಂಬಾ ಹೃದಯದ ಒಂದು ಸ್ವಾಗತವನ್ನು ಬಯಸ್ತೇನೆ, ಧನ್ಯವಾದಗಳನ್ನು ಹೇಳ್ತೇನೆ. ಆದ್ರೂ ಹಾಗೆ ನನ್ನನ್ನು ಪರಿಚಯಿಸಿದ ವೆಂಕಿ ಪಾಲಿಮಾರಿಗೂ ಫಸ್ಟ್ ಆಫ್ ಆಲ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಸಂದೀಪ್ ಸರ್ ಕೂಡ ನಾನು ತುಂಬಾ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಆ ಕೊಳಲಿನ ಧ್ವನಿ ಬರೋ ನನಗೆ ಆಗಲ್ಲ ತಡ್ಕೊಳ್ಳಿ, ಯಾಕೆ ಕಣ್ಣೀರು ಕೂಡ್ಲೆ ಬಂದು ಹೋಗ್ತದೆ, ಅದು ತುಂಬಾ ಕಷ್ಟ. ಯಾಕಂದ್ರೆ ನಾನು ವರ್ಕ್ ಮಾಡುವಾಗ ನನಗೆ ಅಲ್ಲಿ ಇದು ಬೇಕೇ ಬೇಕು, ಇನ್ಸ್ಟ್ರೂಮೆಂಟ್ ಬೇಕೇ ಬೇಕು. ಪದ್ಯ ಅಲ್ಲ, ಇನ್ಸ್ಟ್ರೂಮೆಂಟ್ ಮಾತ್ರ, ಕೊಳಲಿ ಇದು ಬೇರೆ ಯಾವ್ದಾದ್ರು ಒಂದು. ಅವಾಗ ನಾನು ಎಲ್ಲಿ ಇರ್ತೇನೆ ಗೊತ್ತಾಗಲ್ಲ, ವರ್ಕ್ ಮಾಡ್ತಾ ಇರ್ತೇನೆ ನಾನು. ಹಾಗೆ ಯಾರು ಕರೆದ್ರು ಯಾರು ಬಂದ್ರು ನನಗೆ ಗೊತ್ತಾಗಲ್ಲ. ಆ ತರ ಖುಷಿ ಆಯ್ತು ನನಗೆ, ನನಗೆ ಆಗ್ಲೇ ಬಂದು ಬಿಡ್ತು. ಧನ್ಯವಾದ ಸರ್. ಅದು ಕಲೆ ಅಂತ ಹೇಳುದು ಅದು ಪರಮಾತ್ಮನ ದೇಣಿಗೆ ಅಂತ ಹೇಳ್ತೀವಿ ನಾವು. ಅವನ ಅನುಗ್ರಹ, ಅವನ ದೇಣಿಗೆ ಇಲ್ಲದಿದ್ರೆ ಅದು ಕಲೆ ನಮ್ಮಲ್ಲಿ ಬರೋದು ತುಂಬಾ ಒಂದು ಕಷ್ಟ, ಅದು ವಿಷಯ. ನಾನು ನೋಡಿದ್ದೀನಿ. ಈಗ ನೀವು ಆಯ್ತು, ಈಗ ಪಲಿಮಾರ್, ನಮ್ಮ ವೆಂಕಿ ಪಲಿಮಾರ್ ಅವರಾಯ್ತು, ಅದ್ರ ಮೊದಲು ಒಂದು 2-3 ಜನ, ನಮ್ಮ ವೀಣಾ ಐತಾಳ್ರು, ರಂಗೋಲಿ ಆರ್ಟಿಸ್ಟ್. ಸೊ ಇವ್ರನ್ನೆಲ್ಲ ನಾನು ನೋಡಿದಾಗ ಅದು ಏನೋ ಒಂದು ದೇವರು ಒಂದು ಮಾಡಿ ಕಳಿಸಿದ, ನೀವೆಲ್ಲ ಒಂಥರ ಒಂದು ಮೆಸೆಂಜರ್ಸ್ ಅಂತ ಹೇಳ್ಬೋದು. ಸೊ ದರ್ಶಕರಿಗೆ ಹೇಳ್ತಾನೆ, ನಮ್ಮ ವಿಶ್ವನಾಥ್ ವಿಟ್ಲ ಅವರು ಗುರುವಾಯನ ಕೆರೆಯಲ್ಲಿ ನೆಲೆಸಿದ್ದಾರೆ, ಅವರು ಅಲ್ಲಿ ಟೀಚರ್ ಆಗಿ. ಸೊ ಫಸ್ಟ್ ಅವರ ಜೊತೆ ಮಾತಾಡೋಣ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ನೀವು ಮೂಲತಃ ಎಲ್ಲಿಯವರು? ಈಗ ಗುರುವಾಯನ ಕೆರೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಇಲ್ಲಿ ಎಷ್ಟು ವರ್ಷದಿಂದ ನೀವು ಸೆಟ್ಲ್ ಆಗಿದ್ದೀರಿ? ಇದ್ರ ಬಗ್ಗೆ ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ ನಮ್ಮ ದರ್ಶಕರಿಗೆ. ಸರ್, ಮೂಲತಃ ನಾನು ವಿಟ್ಲ, ಓಕೆ, ವಿಟ್ಲದಲ್ಲಿ ಜನನ. ಮತ್ತೆ ಪ್ರೈಮರಿ ಸ್ಕೂಲು ಅಲ್ಲೇ, ಅದು ಚಂದಳಿಕೆ ಅಂತ ಪ್ಲೇಸ್ ಅಲ್ಲಿ, ಅದರ ಹತ್ತಿರವೇ, ವಿಟ್ಲದ ಹತ್ತಿರವೇ. ಹಾಗೆ ನಾನು ಶಾಲೆಗೆ ಸೇರೋ ಮೊದಲೇ ಸಾಧಾರಣ ಮಕ್ಕಳಾಟಿಕೆಯಲ್ಲಿ ವರ್ಕ್ ಮಾಡಿಕೊಂಡು ಮತ್ತೆ ಸೇರಿದ್ದು. ಹಾಗೆ ಮತ್ತೆ ಹೈಸ್ಕೂಲ್ಗೆ ಹೋದೆ. ಅಲ್ಲಿ ನನಗೆ ಸುರೇಶ ಹಂದಾಡಿ ಅಂತ ಒಬ್ರು ಡ್ರಾಯಿಂಗ್ ಟೀಚರ್ ಸಿಕ್ಕಿದ್ರು. ಅವರ ಮುಖೇನ, ಅಂದ್ರೆ ನಾನು ಕಲ್ತದ್ದು 10ನೇ ಕ್ಲಾಸ್ ಮಾತ್ರ. 10ನೇ ಕ್ಲಾಸ್ ಕಲ್ತ ಕೂಡಲೇ ಈ ಸುರೇಶ್ ಹಂದಾಡಿ ಪರಿಚಯ ಆಗಿ, ಅವರು ಡ್ರಾಯಿಂಗ್ ಟೀಚರ್ ಆಗಿ ನನಗೆ ಎಲ್ಲ ಅವರೇ ವ್ಯವಸ್ಥೆ ಮಾಡಿದ್ದು. ಸ್ಕೂಲಿಗೆ ಸೇರಿಸಿದೆ ಅವರೇ ನನ್ನ, ಸುರೇಶ್ ಹಂದಾಡಿ ಅಂತ. ಹೌದು, ಮೂಲತಃ ಅವರು ಉಡುಪಿ ಅವರೇ. ಉಡುಪಿ ಹಂದಾಡಿ ಅಂತ ಪ್ಲೇಸ್, ಅದು ಗೊತ್ತಿರ್ಬೋದೇನ? ಹಂದಾಡಿ. ಈಗ ನೀವು ಪರಿಚಯ ಮಾಡ್ಬೇಕಾದ್ರೂ ನಾನೊಂದು ಈ ತರ ಬೆಳಕಿ ಬರ್ಬೇಕಾದ ಮೂಲ ಕಾರಣ ಅವರೇ. ಮೂಲ ಕಾರಣ ಅವರೇ ಅಂದ್ರೆ, ಈಗ ಅವರು ಇಲ್ಲ, ದೈವದೀನರಾಗಿದ್ದಾರೆ. ಈಗ ಅವರ ಆಶೀರ್ವಾದದಿಂದ ನಾನೀಗ ನಿಮ್ಮ ಜೊತೆ ಇದ್ದೇನೆ. ಹಾಗೆ. ಓಕೆ, ಸೊ ನೀವು ಅಂದ್ರೆ ಅಲ್ಲೇ ಗುರುವಾಯನ ಕೆರೆಯಲ್ಲೇ ನೀವು ಬೆಳೆದು
ಇಲ್ಲ ವಿಟ್ಲದಲ್ಲಿ ಬೆಳೆದದ್ದು. ವಿಟ್ಲದಲ್ಲ ವಿಟ್ಲದಲ್ಲಿ ಬೆಳೆದದ್ದು. ಹೈಸ್ಕೂಲ್ ಮಾಡಿದ್ದು ವಿಠಲ ಪದವಿಪುರ ಕಾಲೇಜಲ್ಲಿ ನಾನು 10th ಮಾಡಿದ್ದು, 10ನೇ ಕ್ಲಾಸ್ ಮಾಡಿದ್ದು. ಸೊ ಆರ್ಟ್ ಸ್ಕೂಲ್ಗೆ ನನ್ನನ್ನು ಸುರೇಶ್ ಅಂದಾಡಿ ಅವರು ಮಂಗಳೂರಿಗೆ ಸೇರಿಸಿದ್ರು. ಮಹಾಲಸ ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ಫೈನ್ ಆರ್ಟ್ ಕಲ್ತದ್ದು, ಡಿಪ್ಲೊಮಾ ಮಾಡಿದ್ರೆ ಅಲ್ಲಿ. ಸೊ ನೀವು ಯಾಕೆ ಅದು ಆರ್ಟ್ಸ್ ಅಲ್ಲಿ ಕಲಿಬೇಕಂತ ನಿಮ್ಗೆ ಇಷ್ಟ ಆಯ್ತು? ಸೊ ನನ್ನ ಹತ್ರ ಅಂದ್ರೆ ನನಗೆ ಚಿಕ್ಕ ಪ್ರಾಯದಲ್ಲಿ ಆರ್ಟ್ ಅಲ್ಲಿ ಜನಗೆ ಜಾಸ್ತಿ ಆಸಕ್ತಿ ಸರ್. ತುಂಬಾ ಈ ಮನೇಲಿ ಕೂಡ ನಾನು ತಂದೆ ಗದ್ದೆ ಉಳುವಾಗ ಮಣ್ಣು ತಂದು ಗಣಪತಿ ಶಾರದಾ ಮೂರ್ತಿ ಮಾಡ್ತಿದ್ದೆ. ಹಾಗೆ ತುಂಬಾ ಚಿಕ್ಕ ವಯಸ್ಸಿನಿಂದಲೇ ಮಸಿ ತುಂಡು ಕಡ್ಡಿಯಲ್ಲೆಲ್ಲ ನಾನು ಈ ಗೋಡೆಯಲ್ಲಿ ಎಲ್ಲ ವರ್ಕ್ ಮಾಡ್ತಿದ್ದೆ. ಆಗ ಎಷ್ಟೋ ಸಲ ಬೈಗಳು ತಿನ್ನೋದು ಉಂಟು ನಾನು. ಹಾಗೆ ಮನೆ ಸುತ್ತಮುತ್ತ ಮಣ್ಣಿನ ಗೋಡೆ ಅಲ್ಲ, ಚಂದ ಚಿತ್ರ ಮಾಡ್ತಿದ್ದೆ ಅದ್ರಲ್ಲಿ ಇಡೀ ಸುತ್ತ. ಅವಾಗ ಎಷ್ಟೋ ಸಲ ಬೈಗಳು ತಿನ್ನೋದು ಉಂಟು. ಹಾಗೆ ನನ್ನ ಈ ಪರ್ಫಾರ್ಮೆನ್ಸ್ ನೋಡಿದ ಸುರೇಶ್ ಅಂದಾಡಿ ಅವರು ಮಹಾಲಸ ಸ್ಕೂಲ್ ಆಫ್ ಆರ್ಟ್ಗೆ ನಾನು ಜಾಯಿನ್ ಮಾಡಿದ್ದೆ. ಮನೆ ಹತ್ರ ಇದ್ದದ್ದು ಅಥವಾ ಮನೆದೇ ಗೋಡೆ ಮೇಲೆ ಎಲ್ಲ ಚಿತ್ರ ಬರಿತಾ ಇದ್ರಿ ಅಂತ ಹೇಳಿ ಆಯ್ತು. ಆ ಮನೆ ಗೋಡೆಯಲ್ಲೇ ಮಾಡ್ತಿದ್ದೆ ಅಷ್ಟೇ. ಸೊ ಅವಾಗ ನ್ಯಾಚುರಲ್ ಆಗಿ ನಮ್ಗೆ ಬೈಗಳು ಸಿಕ್ಕೋದು ಅಮ್ಮನಿಂದ ಸಿಕ್ಕಿದೆ. ಸೊ ಅದ್ರಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ಶಾಲೆ ಸೇರುವಾಗಲೂ ಲೇಟ್ ಆಗಿ ಸೇರಿದ್ದು. ಅವಾಗಲೇ ನನಗೆ ಚಿತ್ರ ಮಾಡೋದು ಮತ್ತೆ ಈ ಮಣ್ಣಿನ ಮೂರ್ತಿ ಮಾಡಿದೆಲ್ಲ ಸಾಧಾರಣ ಬರ್ತಿತ್ತು. ಸೊ ಅದಕ್ಕೆ ನಿಮ್ಗೆ ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ಇದಕ್ಕೆ ಸೇರು ಅಂತ ಹೇಳಿದ್ರ ಅಥವಾ ನೀವೇ ಆಗಿ ಇವರು ಸುರೇಶ್ ಅಂದಾಡಿ ಅವರು ಅಂತ ಹೇಳಿದ್ರಿ ನೀವು ಅವ್ರು ನೋಡಿ? ವೆರಿ ಇಂಟ್ರೆಸ್ಟಿಂಗ್. ಒಂದ್ ನಿಮಿಷ, ಯಾರೋ ಬರ್ದಿದ್ದಾರೆ ಬ್ಯಾಡ್ ಆಡಿಯೋ ಅಂತ, ಗೊತ್ತಿಲ್ಲ ದರ್ಶಕರಿಗೆ ಹೇಗೆ ಅನಿಸ್ತಾ ಇದೆ ಆಡಿಯೋ ಈಗ ಸರಿ ಉಂಟಾ ಇಲ್ವೋ ಅಂತ. ವಿಡಿಯೋ ಕೂಡ ಈಗ ಸ್ವಲ್ಪ ಇಶ್ಯೂ ಇದೆ. ಒಂದೊಂದ್ಸಲ ಟೆಕ್ನಿಕಲ್ ಗ್ಲಿಚಸ್ ಇರೋದಕ್ಕೋಸ್ಕರ ಈ ಥರ ಇಶ್ಯೂಸ್ ಬಂದೇ ಬರುತ್ತೆ. ಸೊ ಬಟ್ ವಿ ವಿಲ್ ಡೆಫಿನೆಟ್ಲಿ ಟ್ರೈ ಟು ಫಿಕ್ಸ್ ಇಟ್. ನನ್ನದು ವಿಡಿಯೋ ಬರ್ತಾ ಇಲ್ಲ ಅಂತೇಳಿ ಒಬ್ರು ಯಾರೋ ಬರ್ದಿದ್ದಾರೆ. ಸೊ ದಟ್ಸ್ ಫೈನ್, ಆಸ್ ಲಾಂಗ್ ಆಸ್ ನಮ್ಮ ಗೆಸ್ಟ್ ಅವರ ವಿಡಿಯೋ ಬಂದರೆ ಸಾಕು. ಸೊ ಅವ್ರು ನಮ್ಮ ಕನ್ನಡ ವಾಣಿಯಲ್ಲಿ ಇದ್ದಾರೆ ಅಂತೇಳಿ ಇದ್ದರೆ ಸಾಕು. ಸೊ ಈಗ ಮುಂದೆ ಹೋಗುವ ಮೊದಲು, ಮುಂದಿನ ಕ್ವೆಶನ್ ಆಗುವ ಮೊದಲು ಇದು ವಿಡಿಯೋ ಒಂದು ಸಣ್ಣ ಕ್ಲಿಪ್ಪಿಂಗ್, ಇನ್ನೊಂದು ಕ್ಲಿಪ್ಪಿಂಗ್ ನೋಡೋಣ, ಆಮೇಲೆ ಮುಂದುವರ್ಸೋಣ ನಮ್ಮ ಮಾತು. ಇದಿಲ್ಲ ಅಂತ ಆರೋಪ ಹೊರಿಸಿ ಮೂಗು ಮುರಿಯುವವರೇ ಹೆಚ್ಚು. ಅಂಥವರು ಕೂಡ ಈ ಶಾಲೆ ನೋಡಿದ್ರೆ ನಿಬ್ಬೆರಗಾಗೋದು ನಿಶ್ಚಿತ. ಇದು ಸರ್ಕಾರಿ ಶಾಲೆಯಾದರೂ ಕಲಾಮಂದಿರದಂತೆ ಇದೆ. ಯಾವುದೇ ಶಾಲೆ ಅಂತ ಕೇಳ್ತೀರಾ? ತಡ ಯಾಕೆ, ಬನ್ನಿ ಬೆಳ್ತಂಗಡಿಯ ಗುರುವಾಯನ ಕೆರೆಗೆ ಹೋಗೋಣ. ಹಚ್ಚ ಹಸಿರಿನಿಂದ ಕೂಡಿದ ಸುಂದರ ಪರಿಸರ, ಸುಸಜ್ಜಿತವಾದ ಶಾಲಾ ಕಟ್ಟಡ, ಸಿಮೆಂಟ್ ಬ್ಲಾಕ್ ಅಳವಡಿಸಿದ ವಿಶಾಲವಾದ ಹಜಾರ, ಒಳ ಪ್ರವೇಶಿಸುತ್ತಿದ್ದಂತೆ ಕಣ್ಮನ ಸೆಳೆಯುವ ಕಥಕಳಿ ಬೃಹತ್ತಾಕೃತಿ, ಹೆಬ್ಬಂಡೆಗೆ ಅಂಟಿಸಿರುವ ಆನೆಯ ಮುಖ, ಶಾಲೆಯ ಗೋಡೆಯ ಮೇಲೆಲ್ಲ ಗಿಡ, ಮರ, ಜಿಂಕೆ, ಕಡವೆ ಮೊದಲಾದ ವನ್ಯಜೀವಿಗಳ ಚಿತ್ರಗಳು, ಸುಂದರ ಉದ್ಯಾನದಲ್ಲಿ ದೊಡ್ಡ ಬಣ್ಣದ ಚಿಟ್ಟೆ. ಇದೆಲ್ಲ ಯಾವುದೋ ಖಾಸಗಿ ಕಾನ್ವೆಂಟ್ ಅಲ್ಲ, ಬದಲಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಸರ್ಕಾರಿ ಶಾಲೆಯ ಸಮ್ಯಕ್ ನೋಟ. ಗುರುವಾಯನಕೆರೆಯ ಈ ಸರ್ಕಾರಿ ಶಾಲೆ ಹೀಗೆ ಪರಿವರ್ತನೆಯಾಗಲು ಈ ಶಾಲೆಯಲ್ಲಿರುವ ಚಿತ್ರಕಲಾವಿದ ಶಿಕ್ಷಕ ವಿಶ್ವನಾಥ ವಿಟ್ಲ ಅವರೇ ಕಾರಣ. ಸುರೇಶ್ ಹನ್ನಾಡಿ ಅಂತ ಅವರು ಉಡುಪಿಯವರು. ಹಾಗೆ ಅವರ ಗೈಡೆನ್ಸ್ ಇಂದ ನಾನು ಚಿತ್ರಕಲೆಯಲ್ಲಿ ಮುಂದುವರಿದ್ದೆ. ಅವರೇ ಸೇರಿಸಿದ್ರು ನನ್ನ ಕ್ಲಾಸಿಗೆ ಕೂಡ. ಮಹಾಲಸ ಸ್ಕೂಲ್ ಆಫ್ ಆರ್ಟಲ್ಲಿ ನಾನು ಚಿತ್ರಕಲೆಯನ್ನು ಅಭ್ಯಾಸ ಮಾಡಿದ್ದೆ. ಶ್ರೀಮಂತನಲ್ಲ, ಅವರಿಗೆ ಬಡ ಕುಟುಂಬದಿಂದ ಬಂದವರು ನಾನು. ಹಾಗೆ ನನ್ನ ವಿಷಯ ಎಲ್ಲ ಗೊತ್ತಾಗಿ ಅವರೇ ನನ್ನ ಗುರುಗಳೇ ಅಲ್ಲಿ ಫೀಸ್ ಅದಕ್ಕೆ ಬೇಕಾದಂಥ ಎಲ್ಲ ಕೊಟ್ಟು ಸೇರಿಸಿದ್ದು ಅವರೇ. ಗುರುವಾಯನಕೆರೆ ಸರ್ಕಾರಿ ಶಾಲೆಯಲ್ಲಿ ನಿಮಗೆಲ್ಲೂ ಕಾಣಸಿಗದ ಚಿತ್ತಾರದ ಮಾಯಾಲೋಕವೇ ತೆರೆದುಕೊಳ್ಳುತ್ತದೆ. ಈ ಶಾಲಾ ಆವರಣ ಪ್ರವೇಶಿಸಿದರೆ
ಹೊಸ ಅನುಭವವೇ ಆಗುತ್ತದೆ. ಇಂತಹ ಸುಂದರ ಪರಿಸರದಲ್ಲಿ ಕಲಿಯಲು ಮಕ್ಕಳಿಗೂ ಉತ್ಸಾಹ, ಹುಮ್ಮಸ್ಸು ಮೂಡುತ್ತದೆ. ಹೀಗಾಗಿಯೇ ಈ ಪ್ರೌಢಶಾಲೆ ಪ್ರತಿಶತ 100ರಷ್ಟು ಫಲಿತಾಂಶ ಪಡೆದ ಹಿರಿಮೆಗೂ ಪಾತ್ರವಾಗಿದೆ. ಕೊಲ್ಲಾಜ್ನಲ್ಲಿ ಸಿದ್ಧಹಸ್ತರಾಗಿರುವ ಕಲಾವಿದ ಮತ್ತು ಶಿಕ್ಷಕ ವಿಶ್ವನಾಥ್ ಉಜಿರೆಯಲ್ಲಿರುವ ತಮ್ಮ ಮನೆಯನ್ನು ಕಲಾಶಾಲೆಯಂತೆ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಶಾಲೆಯನ್ನು ಸಿಂಗರಿಸಿದರೆ ಮಕ್ಕಳಲ್ಲಿ ಕಲಿಯುವ ಉತ್ಸಾಹ ಮೂಡುತ್ತದೆ ಎಂಬ ಚಿಂತನೆಯೊಂದಿಗೆ ಹಾಗೂ ಸಹ ಶಿಕ್ಷಕರ ಸಹಕಾರದೊಂದಿಗೆ ಈ ಸಾಧನೆಯನ್ನು ಮಾಡಿದ್ದಾರೆ. 2002ರಲ್ಲಿ ಗುರುವಾಯನಕೆರೆ ಸರ್ಕಾರಿ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ವೃತ್ತಿ ಆರಂಭಿಸಿದ ಅವರು ತಾವು ಬಾಲ್ಯದಿಂದ ಮೂಡಿಸಿಕೊಂಡಿದ್ದ ಕಲಾ ಆಸಕ್ತಿಯಿಂದಲೇ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ತಮ್ಮ ಕಲೆಯ ಮೂಲಕ ಮಕ್ಕಳ ಮನಗೆಲ್ಲಲು ಶಾಲೆಯ ಆವರಣವನ್ನು ಸುಂದರಗೊಳಿಸಲು ಪ್ರಯತ್ನಿಸುತ್ತಿರುವುದಾಗಿ ಹೇಳುತ್ತಾರೆ. ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಕೆಟ್ಟ ಭಾವನೆ ಇರ್ತದೆ. ಆ ಕೆಟ್ಟ ಭಾವನೆ ಹೋಗಬೇಕು ಎನ್ನುವ ಉದ್ದೇಶದಿಂದ ನಾವು ಈ ಶಾಲೆಯನ್ನು ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಬಿಂಬಿಸುವಾಗ ಇರಬೇಕು. ಸಮಾಜದ ಜನರು ಈ ಶಾಲೆ ನೋಡಬೇಕು, ನಮ್ಮ ಮಕ್ಕಳನ್ನು ಕೂಡ ಈ ಶಾಲೆಗೆ ಸೇರಿಸಬೇಕು ಎನ್ನುವ ಒಂದು ನಿಟ್ಟಿನಿಂದ ಈ ಶಾಲೆಯನ್ನು ಒಳ್ಳೆ ರೀತಿಯಲ್ಲಿ ನಾನಂದ್ರೆ ಇಡೀ ಶಾಲೆ ಒಳ್ಳೆ ರೀತಿಯಲ್ಲಿ ಇರಬೇಕಂತ ಹೇಳ್ಕೊಂಡು ಎಲ್ಲರೂ ನಾವು ಅದಕ್ಕೆ ಕೈ ಜೋಡಿಸಿದ್ದೇವೆ. ಈ ಶಾಲೆಯಲ್ಲಿ ಒಂದು ಸಭಾಂಗಣವೂ ಇದೆ. ಈ ಸಭಾಂಗಣದ ಎರಡೂ ಬದಿಯ ಗೋಡೆಗಳಲ್ಲಿ ಮೀನು, ತಿಮಿಂಗಿಲ, ಆಕ್ಟೋಪಸ್ ಮೊದಲಾದ ಚಿತ್ರಗಳ ಜೊತೆಗೆ ಡಾಲ್ಫಿನ್ ಮೇಲೆ ಸವಾರಿ ಮಾಡುತ್ತಿರುವ ಇಬ್ಬರು ಮಕ್ಕಳ ಚಿತ್ರವೂ ಇದ್ದು, ಸಮುದ್ರದ ಆಳದಲ್ಲಿ ಇಲ್ಲವೇ ಮತ್ಸ್ಯಾಗಾರದಲ್ಲಿ ವಿಹರಿಸಿದಂತೆ ಭಾಸವಾಗುತ್ತದೆ. ಸೊ ಈ ಚಿತ್ರಗಳೆಲ್ಲವೂ ಏನು ಅಂತ ಹೇಳಿದ್ರೆ, ಇಲ್ಲಿದ್ದ ಎಲ್ಲಾ ಚಿತ್ರಗಳು ಹೆಚ್ಚಿನವುಗಳು ಇದು ಲಾಸ್ಟ್ ಟೈಮ್ನ ಫಸ್ಟ್ ಟೈಮಿಂಗ್ ಮಾಡಿತ್ತು. ಅಂದ್ರೆ ಇದಕ್ಕೆ ಹಾಕಿದಂತ ಕಲರ್ ಕೂಡ ಹಾಗೆ, ಅದು ಮಳೆಗೆ ಏನು ಹೋಗುದಿಲ್ಲ. ಒಂದು 10 ಒಳಗಿನ ಕಲರ್ 50 ವರ್ಷದಂಗೆ ಉಳಿತದೆ. ಹೊರಗಿನ ವರ್ಕ್ ಎಲ್ಲ ಸಾಧಾರಣ 25 ವರ್ಷಕ್ಕೆ ಏನಾಗಲಿಕ್ಕಿಲ್ಲ. ವಿಶ್ವನಾಥ್ ತಮ್ಮ ಮನದಾಳದಲ್ಲಿ ಮೂಡಿದ ಭಾವತರಂಗಗಳಿಗೆ, ಕಲ್ಪನಾ ಲಹರಿಗೆ ಮೂರ್ತರೂಪ ನೀಡಿದ್ದಾರೆ. ತಮ್ಮ ಕೈಚಳಕದಿಂದ ಶಿಲೆಯನ್ನೇ ಕಲೆಯಾಗಿ ಮಾರ್ಪಡಿಸಿದ್ದಾರೆ. ನೀರಿನ ಟ್ಯಾಂಕ್ ಅನ್ನು ಕಥಕ್ಕಳಿ ನೃತ್ಯಾಂಗಳ ಮಾಡಿದ್ದಾರೆ. ಈ ಶಾಲೆಯ ವಿವಿಧ ಸ್ಥಳಗಳಲ್ಲಿ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ, ಕಡಲ ತೀರದ ಭಾರ್ಗವ ಶಿವರಾಮ ಕಾರಂತರು, ಭಗವಾನ್ ಬುದ್ಧ ಮೊದಲಾದ ಸುಂದರ ತೈಲಚಿತ್ರಗಳೂ ಇವೆ. ಈ ಶಾಲೆಗೆ ಭೇಟಿ ನೀಡುವ ಅಧಿಕಾರಿಗಳು, ಪಾಲಕರು ಇಲ್ಲೊಂದು ಸೆಲ್ಫಿ ತೆಗೆದುಕೊಂಡೇ ಹೋಗುತ್ತಾರೆ ಎಂದರೆ ಈ ಶಾಲೆಯ ಸೊಬಗು ಎಷ್ಟೆಂಬುದು ವೇದ್ಯವಾಗುತ್ತದೆ. ಇಲ್ಲಿ ಆಕರ್ಷಣೆ ಅಂದ್ರೆ ಬಂದವರೆಲ್ಲ ಈ ಕಲಾಕೃತಿಗಳನ್ನು ನೋಡಿ ಫೋಟೋ ತೆಗೆಸಿಕೊಳ್ತಾರೆ, ನಮ್ಮ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಹೀಗೆ ವಿಸಿಟ್ ಕೊಟ್ಟವರಾಗಲಿ. ಮತ್ತೆ ಮಕ್ಕಳಿಗೂ ಕೂಡ ಅದು ತುಂಬ ಖುಷಿ ಕೊಡ್ತಾ ಇದೆ. ಅದು ಕೂಡ ಒಂದು ಕಾರಣ ನಮ್ಮ ಸಂಸ್ಥೆಯ ಸ್ಟ್ರೆಂತ್ ಜಾಸ್ತಿ ಆಗಲಿಕ್ಕೆ. ಮತ್ತೆ ಮಕ್ಕಳ ಕೈಗೂ ಅವರು ಪೇಂಟಿಂಗ್ ಮಾಡಿಸ್ತಾರೆ, ಮಕ್ಕಳ ಕೈಯಲ್ಲೂ ಸಹ. ಅದು ಕೂಡ ಮಕ್ಕಳಿಗೆ ಬಹುಶಃ ನೆಕ್ಸ್ಟ್ ಮುಂದಕ್ಕೆ ಉಪಯೋಗ ಆಗ್ತದೆ. 2011ರಲ್ಲಿ ನಮ್ಮ ಶಾಲೆಯ ಒಟ್ಟು ಸ್ಟ್ರೆಂತ್ 144 ಇತ್ತು. ಆದರೆ ಆ ಬಳಿಕ ಶಾಲಾ ಪರಿಸರ ಉತ್ತಮಗೊಂಡಿತ್ತು. ಶಾಲಾ ಪರಿಸರ ಉತ್ತಮಗೊಂಡ ಹಾಗೆ ಫಲಿತಾಂಶ ಕೂಡ ಉತ್ತಮಗೊಳ್ಳುತ್ತಾ ಹೋಯಿತು. ಸತತವಾಗಿ ನಾವು 8 ಸಲ 100% ಫಲಿತಾಂಶವನ್ನು ಗಳಿಸಿದ್ವಿ. ಅದು ಮಕ್ಕಳಲ್ಲಿ ಇದು ನಮ್ಮ ಶಾಲೆ, ನಾವೇ ಮಾಡಿದ ಚಿತ್ರ, ಇದನ್ನು ಉಳಿಸಿಕೊಳ್ಳಬೇಕು ಅನ್ನೋ ಒಂದು ಕಲ್ಪನೆ ಮೂಡಲಿಕ್ಕೆ ಅದು ಸಹಕಾರ ಆಯಿತು. ಶಾಲೆಯ ವಿದ್ಯಾರ್ಥಿನಿಯರು ಶಾಲೆಯ ಆವರಣದಲ್ಲಿರುವ ಚಿತ್ರಗಳಿಂದ ಪ್ರೇರಣೆ ಲಭಿಸುತ್ತದೆ. ಇದು ತಮಗೂ ಚಿತ್ರಕಲಾವಿದರಾಗಲು ಪ್ರೇರೇಪಿಸುತ್ತದೆ ಎನ್ನುತ್ತಾರೆ. ನೀವು ನೋಡಿದ ಹಾಗೆ ಈಗ ವಿಡಿಯೋ ನಾವು ಒಂದು ಕ್ಲಿಪ್ಪಿಂಗ್ ತೋರಿಸಿದ್ವಿ, ಅದನ್ನು ಮತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ. ಇದು ಅರ್ಧ ಅಷ್ಟೇ ತೋರಿಸಿದ್ದು. ಯಾಕಂದರೆ ವಾಂಟೆಡ್ ಟು ನಿಮಗೆಲ್ಲ ಅದೊಂದು ತೋರಿಸೋಣ ಅಂತ. ಅದು ಶಾಲೆ ಪರಿವರ್ತನೆ ಹೇಗೆ ಆಗಿದೆ ಅಂತೇಳಿ, ಎಷ್ಟು ಪಾಸಿಟಿವಿಟಿ ಅದರಲ್ಲಿ ಇವರು ತಗೊಂಡು ಬಂದಿದ್ದಾರೆ ಅಂತ. ಸೊ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಈಗೀಗ ನೀವು ಲಾಗಿನ್ ಆದರೆ ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಜೊತೆ ವಿಶ್ವನಾಥ್ ಕೆ ವಿಟ್ಲ ಅವರು ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯಲ್ಲಿ ಸೀನಿಯರ್ ಹೈಸ್ಕೂಲ್ನಲ್ಲಿ ಒಂದು ಆರ್ಟ್ ಟೀಚರ್ ಆಗಿ ಇದ್ದಾರೆ. ಅವ್ರು ಬರೀ ಆರ್ಟ್ ಟೀಚರ್ ಅಷ್ಟೇ ಅಲ್ಲ, ಅವರು ಮಕ್ಕಳಿಗೆ ಒಂಥರ ಒಂದು ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಬನ್ನಿ ವಿಶ್ವನಾಥ್ ಅವರು, ತುಂಬ ಸುಂದರವಾದ ಒಂದು ವಿಡಿಯೋ ಇದು. ಸುಂದರವಾದ ನಿಮ್ಮದು ಕಲೆ ಪ್ರದರ್ಶನ ಅಂತ ಹೇಳ್ಬೋದು. ಅಲ್ಲ, ನಿಮಗೆ ಅದು ಇಷ್ಟೆಲ್ಲ ನಾವು ಅದು ಪರಿವರ್ತನೆ ಮಾಡಬೇಕು ಅಂತ ನಿಮಗೆ ಹೇಗೆ ಅದು ಮನಸ್ಸಲ್ಲಿ ಬಂತು? ಈ ಶಾಲೆ ಬಗ್ಗೆ ಎಲ್ಲ ಶಾಲೆಯನ್ನು ನೋಡಿ ನೀವು ಅಫ್ಕೋರ್ಸ್ ನೀವು ಟೀಚರ್ ಅಂತೇಳಿ, ಹೌದು, ಯು ಹ್ಯಾವ್ ಟು ಬ್ರಿಂಗ್ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತಾರೆ ಎಲ್ಲರೂ. ಆ್ಯಸ್ ಎ ಟೀಚರ್ ಏನು ವ್ಯಾಲ್ಯೂ ಅಡಿಷನ್ ಅಂತೇಳಿ. ಆದರೆ ನಿಮಗೆ ಈ ಒಂದು ಸ್ಕೂಲಲ್ಲಿ ನಾನು ಈ ಥರ ಒಂದು ವಾಲಿಗೆ ಬ್ಲೂ ಕಲರೇ ಕೊಡಬೇಕು, ಇದೆಲ್ಲ ಐಡಿಯಾಸ್ ಎಲ್ಲ ಹೇಗೆ ಬಂತದ್ದು ನಿಮಗೆ? ಬಿಕಾಸ್ ದಟ್ ಈಸ್ ಸಮಥಿಂಗ್ ವೆರಿ ಇನ್ಸ್ಪೈರಿಂಗ್. ಇಲ್ಲಿ ಸರ್ ನನ್ನ ತುಂಬದೊಂದು ಆಸೆ ಅಂದ್ರೆ ಈ ಒಂದು ಹಾಲ್. ಈ ಹಾಲ್ ನನಗೆ ಒಂದು
ಅಕ್ವೇರಿಯಂ ತರ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಓಕೆ. ಹಾಗೆ ಮೀನಿಂದು ಅದೆಲ್ಲ ಈ ಸಮುದ್ರದಲ್ಲಿ ಏನೆಲ್ಲ ಇವೆ ಅದನ್ನೆಲ್ಲ ಒಂದು ಒಟ್ಟಿಗೆ ತರಬೇಕಂತ ಆಸೆ ಇತ್ತು. ಸೊ ಇಲ್ಲಿ ನಂದೊಂದು ಇನ್ನೊಂದು ಆಸೆ ಏನಂತ ಹೇಳಿದ್ರೆ, ಈ ಗವರ್ಮೆಂಟ್ ಸ್ಕೂಲ್ ಅನ್ನ ಒಂಥರ ನೆಗ್ಲಿಜೆನ್ಸ್ ಮಾಡೋದು ಇದೆಲ್ಲ ಜಾಸ್ತಿ ಇತ್ತು. ಅದು ತುಂಬಾ ಇದು ಹೋಗ್ಬೇಕಂತಗೋಸ್ಕರ ನಾನು ಈ ತರದೆಲ್ಲ ಬೇರೆ ಬೇರೆ ತರದ ಆರ್ಟ್ ವರ್ಕ್ಗಳು, ಸಿಮೆಂಟ್ ವರ್ಕ್ಗಳೆಲ್ಲ ತಂದದ್ದು ಹಾಗೆ ನಾನು. ಅದರಿಂದ ಹಾಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ, ಮಕ್ಕಳ ಮನ ಪರಿವರ್ತನೆ ಆಗ್ತದೆ, ಈ ದೃಷ್ಟಿಯಿಂದ ಮಾಡಿದ್ದು. ಹಾಗೆ ನಮ್ಮ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಶಾಲೆಯಲ್ಲಿ ಆರಂಭದಲ್ಲಿ ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಸರ್. ಸಾಧಾರಣ 100 ಚಿಲ್ಲರೆ ಮಾತ್ರ ಇದ್ದದ್ದು. ಅದು ನೋಡಿ ತುಂಬಾ ಬೇಜಾರಾಯ್ತು. ಮತ್ತೆ ನಾವೆಲ್ಲ ಟೀಚರ್ಸ್ ಎಲ್ಲ ಸೇರಿ ಈ ಒಂದು ನಿರ್ಧಾರಕ್ಕೆ ಬಂದೇವು ನಾವು. ಇದು ಮುಖ್ಯ ಕಾರಣ, ನಮ್ಮ ಶಾಲೆಯಲ್ಲಿ ಮೊದಲೊಂದು ಪ್ರಶಾಂತರ್ ಅಂತ ಇದ್ರು, ಪ್ರಶಾಂತ್ ಸರ್ ಅಂತ. ಸೊ ಅವರ ಒಂದು ಗೈಡೆನ್ಸ್ ಈ ತರ ಎಲ್ಲ ಒಂದು ಮೂಡಿ ಬರ್ಲಿಕ್ಕೆ ಕಾರಣ ಆಯ್ತು. ಸೊ ಇದ್ರಲ್ಲಿ ನನ್ನದೊಂದು ಕೂಡ ಆಸೆ ಈ ತರ ಬರ್ಬೇಕು ಅಂತದ್ದು. ಹಾಗೆ ಎಲ್ಲ ಟೀಚರ್ಸ್ ಒಪ್ಪಿದ್ದಾರೆ. ಹಾಗೆ ಎಲ್ಲ ಟೀಚರ್ಸ್ಗಳ ಸಹಕಾರ ಕೂಡ ಇತ್ತು. ನಮ್ಮ ಮನೆಯವ್ರದ್ದು ಕೂಡ ಸಹಕಾರ ಇತ್ತು, ಮಕ್ಕಳದ್ದು ಕೂಡ ಸಹಕಾರ ಇತ್ತು. ಮತ್ತೆ ಎಲ್ಲ ಮಕ್ಕಳ ನಾನು ತಗೊಳ್ತೇನೆ, ವರ್ಕ್ ಅಂದ್ರೆ ಅವರ ವಿಷಯ ಎಲ್ಲ ತಗೊಳ್ತೇನೆ, ಸಹಾಯ ತಗೊಳ್ತೇನೆ. ಸೊ ಇದರಲ್ಲಿ ನನ್ನ ಓಲ್ಡ್ ಸ್ಟೂಡೆಂಟ್ ಕೂಡ ಮಕ್ಕಳಿದ್ದಾರೆ, ನಿಖಿತ್, ಸಂಕೇತ್ ಅಂತ ಸುಮಾರು 2-3 ಮಕ್ಕಳಿದ್ದು. ಸೊ ಈ ವರ್ಕ್ ನಾನು ಮಾಡಿದ್ದು ಒಂದು ಏನಂತ ಹೇಳಿದ್ರೆ, ಈ ಕೊರೋನಾ ಸಮಯದಲ್ಲಿ ಇದನ್ನ ನಾನು ತಗೊಂಡಿದ್ದೇನೆ, ಆ ರಜೆಯನ್ನು. ನಾನು ಮನೆಯಲ್ಲಿ ಕಡಿಮೆ ಇದ್ದಿದ್ದು, ಅದು ಶಾಲೆಯಲ್ಲಿ ಇರ್ತದೆ. ಕೊರೋನಾ ಸಮಯ ಫುಲ್ ಶಾಲೆಯಲ್ಲಿ ಇದ್ದದ್ದು ಮಕ್ಕಳ ಜೊತೆಗೆ. ಹೌದೌದು, ಶಾಲೆಯಲ್ಲಿ ಇದ್ದದ್ದು. ಹಾಗೆ ಅದು ನನಗೆ ತುಂಬಾ ಒಂದು ಲಾಭ ಆಯ್ತು. ಅದು ಕೊರೋನಾ ಅಷ್ಟು ಒಂದು ಗಂಭೀರ ಒಂದು ಸಮಸ್ಯೆ, ಅದನ್ನು ನೀವು ಎಷ್ಟು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ಈ ತರ ಒಂದು ಕ್ರಿಯೇಟಿವಿಟಿ ಒಂದು ಕ್ರಿಯೇಟ್ ಮಾಡಿದ್ದೀರಾ. ಸೊ ಶಾಬಾಷ್ ಅಂತ ಹೇಳ್ತೀನಿ ನಾನು ನಿಮ್ಗೆ. ಯಾಕಂದ್ರೆ ಮಕ್ಕಳ ಸಹಾಯ ತಗೊಂಡು ಮಕ್ಕಳಿಗೆ ಒಂದು ಪ್ರೇರಣೆ ಕೊಟ್ಟು ಈ ತರನು ನಾವು ಶಾಲೆಯನ್ನು ಕನ್ವರ್ಟ್ ಮಾಡಬಹುದು ಅಂತ ಆ ಗ್ರಾಮೀಣ ಒಂದು ಸಣ್ಣ ಊರಲ್ಲಿ ತೋರಿಸಿ ಅದನ್ನು ಎಷ್ಟು ನೀವೀಗ ಫೇಮಸ್ ಮಾಡಿದ್ದೀರಾ. ಈಗ ನಾನು ಒಂದು ಆರ್ಟ್ ನೋಡಿದ್ರೆ, ಅದು ಆನೆದು ಮುಖದ್ದು ಒಂದು ಆರ್ಟ್, ಈ ಜಂಗಲ್ನಲ್ಲಿ ಒಂದು ನೀವು ಅದನ್ನು ಎಂಬೇಡ್ ಮಾಡಿದ್ದೀರಾ. ಅದನ್ನೊಂದು ಏನೋ ಅದು ಜಂಗಲ್ ಮೂಲಕವಾಗಿ ಅದು ಆನೆ ಬರ್ತಾ ಇದ್ದಂಗೆ ಅದೊಂದು ತೋರಿಸ್ತದೆ, ಅದು 3D ತರ ಒಂದು ಇಫೆಕ್ಟ್ ಕೊಟ್ಟಿದ್ದೀರಾ. ಆ ತರದ ಐಡಿಯಾ ಎಲ್ಲ ಹೇಗೆ ಸಿಕ್ತು ನಿಮ್ಗೆ? ಅದು ಆಕ್ಚುಲಿ ಬಂಡೆಕಲ್ಲು ಸರ್. ಅದು ಅದರಲ್ಲೇ ಬಂಡೆಕಲ್ಲಿಗೆ, ಓಹೋ ಬಂಡೆಕಲ್ಲು ಅದು. ಆ ಬಂಡೆಕಲ್ಲಿಗೆ ಆನೆಯ ಮುಖವನ್ನು ಇಟ್ಟದು, ಸಿಮೆಂಟ್ ಇದು. ಅದು ಬೇರೆ ಕಡೆಯಲ್ಲಿ ಮಾಡಿ ಕ್ರೈನ್ ಅಲ್ಲಿ ತಂದು ಅಲ್ಲಿ ಫಿಕ್ಸ್ ಮಾಡಿದ್ರು. ಹೌದು, ಅದು ಶುರುವಲ್ಲಿ ನಾನು ಅದು ತೋರಿಸಿದೆ ಅಲ್ಲ ವಿಡಿಯೋದಲ್ಲಿ. ಅದರ ವಿಡಿಯೋ ಉಂಟು ನಿಮ್ಮ ಹತ್ರ? ಸರಿ ಸರ್, ಕಳಿಸಿದೆ. ಇದು ಈಚೆ ಕಥಕ್ಕಳಿ ಕೂಡ ಹಾಗೆ ಸರ್. ಅದು ಕಥಕ್ಕಳಿ ಕೂಡ ಲಾಕ್ಡೌನ್ ಟೈಮ್ ಅಲ್ಲಿ ಮಾಡಿದ್ದು. ಬಟ್ ಏನಂತ ಹೇಳಿದ್ರೆ, ಅದು ನೀರಿನ ಟ್ಯಾಂಕ್, ಅದು ನೀರಿನ ಟ್ಯಾಂಕ್, ಅದು ಎದುರು ಬಂದಾಗ ಇದು ಮಾಡಿದ್ದು. ಹೌದು, ಅದರ ಮೇಲೆ ನಾನು ಎಂಬೋಸ್ ಆರ್ಟ್ ಮಾಡಿದ್ದು, ಸಿಮೆಂಟ್ ಇದು. ಆಕ್ಚುಲಿ ನನಗೆ ಸಿಮೆಂಟ್ ವರ್ಕ್ ಗೊತ್ತೇ ಇಲ್ಲ, ಸಿಮೆಂಟ್ ವರ್ಕ್ ಮಾಡ್ಲೇ ಇಲ್ಲ ನಾನು. ಸೊ ನಾನು ಕ್ಲೇ ವರ್ಕ್ ಮತ್ತೆ ಪೇಂಟಿಂಗ್ ಮಾತ್ರ ಮಾಡ್ತಿದ್ದದ್ದು. ಸೊ ನನಗೊಂದು ಹಠದಲ್ಲಿ ನಾನು ಕಲ್ತುಕೊಂಡು ಹೋದದ್ದು. ಫಸ್ಟ್ ಗೆ ನಾನು ಚಿಕ್ಕದೊಂದು ನವಿಲು ಮಾಡಿದೆ, ಆನಂತರ ಖುಷಿ ಆಯ್ತು. ಸೊ ಆನಂತರ ನಾನು ಯಕ್ಷಗಾನದ ತಡಪೆ ಕಿರೀಟ ಉಂಟಲ್ಲ, ಅದು ಮಾಡಿದೆ. ಅದು ನನಗೆ ತುಂಬಾ ಖುಷಿ ಕೊಟ್ಟಿದ್ದು. ಮತ್ತೆ ನಾನು ತಿರುಗಿ ನೋಡ್ಲಿಲ್ಲ, ನಾನು ಮಾಡ್ತಾ ಹೋದದ್ದೇ. ಮತ್ತೆ ಹಾಗೆ ಪ್ರತಿ ವರ್ಷ ಒಂದೊಂದು ವರ್ಕ್ ಮಾಡ್ತೇನೆ ಸರ್. ಒಂದೊಂದು ವರ್ಕ್ ಸಿಮೆಂಟ್ ವರ್ಕ್ ಮಾಡ್ತೇನೆ ಪ್ರತಿ ವರ್ಷ. ಪ್ರತಿ ವರ್ಷ ಒಂದೊಂದು ವರ್ಕ್ ಮಾಡ್ತೇನೆ. 2025ರಲ್ಲಿ ಏನ್ ಮಾಡಿದಿರಿ ಅಥವಾ ಮಾಡ್ಬೇಕಂತ ಇದ್ದೀರಿ? ಇವಾಗ 25 ಆಲ್ರೆಡಿ ಒಂದು ಉಂಟು ಸರ್ ಮಾಡಿದ್ದು. ಅದನ್ನು ನಿಲ್ಲಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. 25 ಫೀಟ್ ಎತ್ತರದ ಬುದ್ಧನ ಒಂದು ಆರ್ಟ್ ವರ್ಕ್, ಸಿಮೆಂಟ್ ವರ್ಕ್. ಹಾಗೆ ಅದು ನೆಲದಲ್ಲಿ ಮಲಗಿಸಿ ವರ್ಕ್ ಮಾಡಿದ್ದು. ಸೊ ಅದನ್ನು ಎತ್ತಲಿಕ್ಕೆ ಸ್ವಲ್ಪ 2-3 ಸ್ಕ್ರೀನ್ ಬೇಕು, ಮತ್ತೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಕೂಡ ಬೇಕಾಗ್ತದೆ. ಅಂದ್ರೆ ಬೇರೆ ಯಾವ್ದು ಫಂಡ್ ಇಲ್ಲ ಅದಕ್ಕೆ, ಗವರ್ಮೆಂಟ್ ಬರುವಂತದ್ದು ಫಂಡ್ ಯಾವ್ದಿಲ್ಲ. ನನಗೆ ಅಲ್ಲಿಯ ಟೀಚರ್ಸ್ ಗಳಂತ ಇದ್ರೆ ಸಪೋರ್ಟಿಂಗ್ ಸಿಕ್ಕಾಪಟ್ಟೆ ಉಂಟು ನನಗೆ. ಮಾಡಿ ನಾವಿದ್ದೇವೆ ಅಂತ. ಸೊ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಕೂಡ ನಾವು ನೋಡ್ಕೊಳ್ಬೇಕು, ಮನೆ ನೋಡ್ಕೊಳ್ಬೇಕು, ಮನೆಯದ್ದು ಎಜುಕೇಶನ್ ನೋಡ್ಕೊಳ್ಬೇಕು, ಅದ್ರ ಜೊತೆಗೆ ಇದಕ್ಕೆ ಕೂಡ ಹಣ ಹಾಕ್ಬೇಕು. ಸೊ ಈಗ ನಮಗೆ ಈ ಬುದ್ಧನ ಚಿತ್ರ ಕೂಡ ಸಾಧಾರಣ ನನಗೆ ಒಂದು 2-3 ಸಾವಿರ, ಸಾರಿ, ಒಂದು 3-4 ಲಕ್ಷ ಕಳೆದಿದೆ. ಅದು
3-4 ಲಕ್ಷ ಕಳೆದಿದೆ ಆಲ್ರೆಡಿ. ಕಳೆದಿದೆ ಅದು. ಹಾಗೆ ಎಲ್ಲ ನಾನು ಪಡೆದಂತ ನನಗೆ ಸಿಕ್ಕಿದಂತ ಸಂಬಳವನ್ನ ನಾನು ಜಾಸ್ತಿಗೆ ಅದಕ್ಕೆ ಯೂಸ್ ಮಾಡ್ತಿದ್ದೆ. ಅಂದ್ರೆ ಮನೇಲಿ ಏನು ಅನುಕೂಲ ಇಲ್ಲ, ನಾನು ಅನುಕೂಲದ್ದು ಮಾಡುದಂತಲ್ಲ, ಅದು ಮನೇಲಿ ದೊಡ್ಡದ ಅನುಕೂಲ ಇಲ್ಲ. ನನ್ನ ಸಂಬಳದಲ್ಲಿ ಮನೆ ಹೋಗ್ಬೇಕು ಅಷ್ಟೇ. ಹಾಗೆ ಕೂಡಿಟ್ಟ ಹಣವನ್ನ ನಾನು ಈ ತರದೆಲ್ಲ ಅದಕ್ಕೆ ಯೂಸ್ ಮಾಡ್ತೇನೆ. ಹಾಗೆ ಆನೆದು ಕೂಡ ಆನೆಗೆ ವರ್ಕ್ ಕೂಡ ಅದಕ್ಕೆ ಕೂಡ ತುಂಬಾ ಖರ್ಚಾಗಿದೆ. ಆನೆದ್ದು ಎಲ್ಲದಕ್ಕೆ ಸಾಧಾರಣ ಪೇಂಟಿಂಗ್ ಸಾಧಾರಣ ಒಂದು ಈಗ ಹೇಳುದಿಲ್ಲ ನಾನು ಮತ್ತೆ ಹೇಳ್ತೇನೆ. ಅದು ಹೇಳಿದ್ರೆ ಎಲ್ಲ ಕಡೆನೂ ನಿಮಗೆ ಒಳ್ಳೇದು, ತೊಂದರೆ ಇಲ್ಲ. ನೀವು ಹೀಗೆ ಒಳ್ಳೇದಾಗ್ಲಿ, ನಿಮ್ಗೆ ಇನ್ನೂ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಲಿ ಅಂತ ಪರಮಾತ್ಮನಲ್ಲಿ ಕೇಳ್ಕೊತೀವಿ. ಆದ್ರೆ ಒಂದು ನನ್ನ ಪ್ರಶ್ನೆ ಏನಂತಂದ್ರೆ, ನೀವು ಇಷ್ಟು ಟ್ಯಾಲೆಂಟೆಡ್ ಇದ್ದೀರಾ, ನೀವು ಇಷ್ಟು ನಿಮ್ದು ಕ್ರಿಯೇಟಿವಿಟಿ ಮೈಂಡ್ ಇದೆ, ಸೊ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಒಂದು ಸಣ್ಣ ಊರಿನಲ್ಲಿ ಗವರ್ಮೆಂಟ್ ಹೈಸ್ಕೂಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಗೆ ಯಾಕೆ ಹೊಳಿಲಿಲ್ಲ, ನಾನು ಬೆಂಗಳೂರಲ್ಲಿ ಹೋಗಿ ಈ ತರ ಕೆಲಸ ಮಾಡ್ಬೋದು, ಅಥವಾ ಅಲ್ಲಿ ನನಗೆ ಆರ್ಥಿಕ ಪರಿಸ್ಥಿತಿನೂ ಸರಿ ಆಗುತ್ತೆ, ಜಾಸ್ತಿ ಸಂಬಳ ಕೊಡೋರು ಇರ್ತಾರೆ, ಜಾಸ್ತಿ ಹಣ ಕೊಡೋರು ಇರ್ತಾರೆ, ಈ ತರ ನಿಮ್ಗೆ ಭಾವನೆ ಯಾವಾಗ್ಲೂ ಬರ್ಲಿಲ್ವಾ, ಕಲ್ಪನೆ ಬರ್ಲಿಲ್ವಾ? ಇಲ್ಲ ಸರ್, ಬರ್ಲಿಲ್ಲ ನನಗೆ. ಯಾಕೆ ಗೊತ್ತಾ, ನಾನು ಫಸ್ಟಿಗೆ ದೇವರ ಹತ್ರ ಬೇಡಿಕೊಂಡಿದ್ದು, ನಾನು ನನ್ನ ಜೀವನ ಸಾಗಿದಷ್ಟು ನನಗೊಂದು ಕೆಲಸ ಕೊಡೋದು ಮಾತ್ರ ಬೇಡಿದೆ ಅಷ್ಟೇ. ಸೊ ನಾನು ಔಟ್ಸೈಡ್ಗೆ ಹೋದ ಕೂಡಲೇ ಬೇಕಾದಷ್ಟು ಹಣ ಬರ್ಬೋದು, ಎಲ್ಲ ಬರ್ಬೋದು. ಸೊ ಈ ಹಣ ತಗೊಂಡ್ರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ಲಿಕ್ಕಿಲ್ಲ. ಅಲ್ಲಿ ಬೇಕಾದ್ರೂ ಸಿಗ್ತದೆ. ಸುಮಾರು ಜನ ಹೇಳಿದ್ರು, ನೀವು ಬ್ಯಾಂಗ್ಳೂರ್ ಹೋಗ್ಬೋದು, ಬಾಂಬೆಗೆ ಹೋಗ್ಬೋದು, ಫಾರಿನ್ಗೆ ಹೋಗ್ಬೋದು, ಎಲ್ಲರೂ ಹೇಳಿದ್ದಾರೆ. ಸೊ ನಾನು ಆಯ್ಕೆ ಮಾಡಿದ್ದು ನನ್ನ ಗವರ್ಮೆಂಟ್ ಸ್ಕೂಲಲ್ಲಿ ಮಾತ್ರ, ಹಳ್ಳಿದು ಅದು ಕೂಡ. ಯಾಕಂದ್ರೆ ಹಳ್ಳಿಯಲ್ಲಿ ಇದೆ ಅಂತ ಮುಗ್ಧತೆ, ಆ ಪ್ರೀತಿ, ಮಕ್ಕಳದ್ದು ಮತ್ತೆ ಅವರ ಪೇರೆಂಟ್ಸ್ ಇದು ಪ್ರೀತಿ ಭಾವನೆ ಎಲ್ಲ ನಿಮಗೆ ಅಲ್ಲಿ ಸಿಗಲ್ಲ. ಅಲ್ಲಿ ತೋರಿಕೆಗೆ ಮಾತ್ರ ಹಣ ಕೊಡ್ತೇವೆ, ವರ್ಕ್ ಮಾಡ್ತೇವೆ, ಹಣ ಕೊಡ್ತೇವೆ, ವರ್ಕ್ ಮಾಡ್ತೇವೆ. ಸೊ ಇಲ್ಲಿ ಹಾಗೆಲ್ಲ, ಇಲ್ಲಿ ಹಣದ ಮುಖ ನೋಡಿದಿಲ್ಲ, ಅಂದ್ರೆ ಪ್ರೀತಿಯ ಭಾವನೆ ಮಾತ್ರ, ಆ ಮುಗ್ಧ ಮನಸ್ಸುಗಳ ಮಕ್ಕಳ ಪ್ರೀತಿ. ನನಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ನಾನು ಶಾಲೆಯಲ್ಲಿ ಕೂಡ ಒಂದು ಮಾಷ್ ಆಗಿಲ್ಲ, ನಾನು ಟೀಚರ್ಸ್ ಆಗಿಲ್ಲ, ಅಲ್ಲಿ ಮಕ್ಕಳ ಜೊತೆಗೆ ಹೆಗಲಿಗೆ ಹಾಕೊಂಡು ಗಮ್ಮತ್ತಲ್ಲೇ ಇದ್ದವ ನಾನು. ಹಾಗೆ ಮಕ್ಕಳ ಇಷ್ಟ ಅಂತ ಹೇಳ್ಕೊಂಡು ನಾನು ಗವರ್ಮೆಂಟ್ ಸ್ಕೂಲ್ ಅನ್ನೇ ಆಯ್ಕೆ ಮಾಡಿದೆ. ಹಳ್ಳಿಯ ಇದನ್ನೇ, ಗ್ರಾಮೀಣ ಪ್ರದೇಶವನ್ನೇ ನಾನು ಆಯ್ಕೆ ಮಾಡಿದ್ದೆ ಸರ್. ಅತಿ ಖುಷಿ ಕೊಡುವಂತ. ನಿಜವಾಗ್ಲೂ ಸಲ್ಯೂಟ್ ನಿಮ್ಗೆ. ಯಾಕಂದ್ರೆ ಈ ತರ ಒಂದು ಭಾವನೆ ಇದ್ದು ಈ ತರ ಕೆಲಸ ಮಾಡೋರು, ಈ ತರ ಸೇವೆ ಮಾಡೋರು ತುಂಬಾ ಅಪರೂಪ. ಅದು ನಾನು ಹೇಳಿದ ಹಾಗೆ ಮೊದಲು ಹಾಗೆ ಟಿವಿಯಲ್ಲಿ ಅವರು ಮೇಡಮ್ ಹೇಳಿದ ಹಾಗೆ ಜನ ಕ್ರಿಟಿಸೈಸ್ ಮಾಡಲಿಕ್ಕೆ ಯಾವಾಗಲೂ ರೆಡಿ ಇರ್ತಾರೆ. ಈ ನೆಗೆಟಿವ್ ಮಾತು ಎಲ್ಲ ಮಾತಾಡ್ಲಿಕ್ಕೂ ರೆಡಿ ಇರ್ತಾರೆ ಯಾವಾಗಲೂ. ಅದರ ಮಧ್ಯದಲ್ಲಿ ನೀವು ಈ ಥರ ಒಂದು ಮನಸ್ಸಿಟ್ಟುಕೊಂಡು, ಈ ಥರ ಒಂದು ದೃಢ ಮನಸ್ಸು ಇಟ್ಟುಕೊಂಡು ಈ ಥರ ಕೆಲಸ ಮಾಡೋದು ನಿಜವಾಗ್ಲೂ ಭಗವಂತನ ದೇಣಿಗೆನೆ ಅಂತ ಹೇಳ್ತೀನಿ. ಸೊ ಹಾಗೇನೆ ಆ ವಿಡಿಯೋ ನಾವು ಈಗೇನು ಅರ್ಧ ನೋಡಿದ್ವಿ ಅಥವಾ ಸ್ವಲ್ಪ 60% ನೋಡಿದ್ವಿ, ಅದು ಮುಂದೆ ಒರೆಸೋಣ. ಲೆಟ್ಸ್ ಹ್ಯಾವ್ ದ ಲುಕ್ ಆನ್ ಬ್ಯಾಲೆನ್ಸ್ ಆಫ್ ದಟ್ ವಿಡಿಯೋ ನೋಡೋಣ. ಇರುವ ಚಿತ್ರಗಳಿಂದ ಪ್ರೇರಣೆ ಲಭಿಸುತ್ತದೆ. ಇದು ತಮಗೂ ಚಿತ್ರಕಲಾವಿದರಾಗಲು ಪ್ರೇರೇಪಿಸುತ್ತದೆ ಎನ್ನುತ್ತಾರೆ. ಇಲ್ಲಿ ಗಿಡಗಳು, ಗಾರ್ಡನ್, ಮತ್ತೆ ಅಲ್ಲಿ ಓದುದು, ಆನೆ ಇದೆಲ್ಲ ಇದೆ. ನನಗೆ ಇದನ್ನು ನೋಡಿದಾಗ ನನಗೆ ಆರ್ಟಿಸ್ಟ್ ಆಗಬೇಕಂತ ಒಂದು ಬಂತು. ಅವರು ಹುರುಪು ತುಂಬ್ತಾರೆ, ಈ ಥರ ಮಾಡಿ ಚೆನ್ನಾಗಾಗುತ್ತೆ, ಹೀಗೆಲ್ಲ ಮಾಡಿದರೆ ಚೆಂದ ಆಗುತ್ತೆ, ಈ ಥರ ಕಲರ್ ಕೊಡಿ. ಮತ್ತು ಇವರೊಬ್ಬರೇ ಅಲ್ಲ, ಬೇರೆ ಟೀಚರ್ಸ್ ಎಲ್ಲ ನಮಗೆ ಚೆಂದ ಮಾಡಿ ಕಲಿಸ್ತಾರೆ. ನಾನು 8ನೇ ಕ್ಲಾಸಿಗೆ ಇಲ್ಲಿ ಬಂದಿದ್ದೇನೆ. ನೀನು ಡ್ರಾಯಿಂಗ್ ಅವರು ನಿನಗೆ ಡ್ರಾಯಿಂಗ್ ಮಾಡಲಿಕ್ಕೆ ಬರಲಿಲ್ಲಾದರೂ ಎಷ್ಟು ಚೆಂದ ಡ್ರಾಯಿಂಗ್ ಮಾಡಿಸ್ತಾರೆ. ಶಾಲೆಯಲ್ಲಿ ಈ ಕಾಡಂದರೆ ಇಲ್ಲಿ ಚೆಂದ ಉಸಿರಾಟ ಸಿಗ್ತದೆ, ವಾತಾವರಣ ಕೂಡ ಒಳ್ಳೆಯದುಂಟು, ತುಂಬ ಚೆಂದ ಮಾಡಿ ಪೈಂಟ್ ಕೊಟ್ಟಿದ್ದಾರೆ. ಮತ್ತು ಶಾಲೆಗೆ ಬಂದ ಮೇಲೆ ನಾವು ವಿ.ಕೆ. ವಿಟ್ಲ ಸರ್ ಅವರ ಕಲಾಕೃತಿ ಎಲ್ಲ ನೋಡಿದ್ವಿ. ಆಗ ತುಂಬ ಖುಷಿ ಅನ್ನಿಸ್ತಿತ್ತು ನಮಗೆ. ಮತ್ತು ಶಾಲೆಗೆ ಬರೋ ತುಂಬ ಖುಷಿ ಆಗ್ತದೆ, ಯಾಕಂದರೆ ತುಂಬ ಹಸಿರಿನ ವಾತಾವರಣ ಉಂಟು ಇಲ್ಲಿ, ಮತ್ತು ಸರ್ ಮಾಡಿದ ಕಲಾಕೃತಿಗಳುಂಟು. ತಂದೆ ತಾಯಿಗಳಿಗೆ ಸಹ ತುಂಬ ಖುಷಿ ಆಗ್ತದೆ ಈ ಶಾಲೆಗೆ ಸೇರಿಸಿರೋದ್ರಿಂದ. ನಮಗೆಲ್ಲ ಡ್ರಾಯಿಂಗ್ ಎಕ್ಸಾಮನ್ನು ಕಟ್ಟಿಸಿ ಕೂಡ ಒಳ್ಳೆಯ ಅಂಕಗಳಿಂದ ನಾವು ಪಾಸಾಗಿದ್ದೇವೆ ಅದರಲ್ಲಿ. ಇವರು ವಿ.ಕೆ. ಸರ್ ನಮಗೆ ವರ್ಷ ಡ್ರಾಯಿಂಗ್ ಎಕ್ಸಾಮ್ ಅಂತ ಮಾಡಿ ಅದರಲ್ಲಿ ನಮಗೆ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಬರಲಿ ಅಂತ ಚಿತ್ರ ಎಲ್ಲ ಕಲಿಸ್ತಾರೆ. ಅದನ್ನು ಪಾಸ್ ಆದವರಿಗೆ ಮತ್ತು ಇಲ್ಲಿ ಪ್ರಶಸ್ತಿ ಆ ಥರ ಎಲ್ಲ ನೀಡಿ ಪ್ರೋತ್ಸಾಹಿಸ್ತಾರೆ. ಬೇಸಿಗೆಯ ರಜೆಯಲ್ಲಿ ವಿಶ್ವನಾಥನ್ ವಿದ್ಯಾರ್ಥಿಗಳಿಗೆ ಬೇಸಿಗೆ ಶಿಬಿರನ್ನು ನಡೆಸುತ್ತಾರೆ. ಈ ಶಿಬಿರದಲ್ಲಿ ಬ್ಯಾನರ್ ಬರೆಯುವುದು, ಮಣ್ಣಿನ ಕಲಾಕೃತಿಗಳ ರಚನೆ, ನಾಮಫಲಕ ಬರೆಯುವುದು, ಉಬ್ಬು ಶಿಲ್ಪ,
ವರ್ಲಿ ಡಿಸೈನ್ ಇತ್ಯಾದಿಗಳನ್ನು ಕಲಿಸುತ್ತಿದ್ದಾರೆ. ಈ ಶಾಲೆಯ ಮಕ್ಕಳು ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಪ್ರಶಸ್ತಿ, ಪಾರಿತೋಷಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಇದೆಲ್ಲ ಮಾಡಿದ್ದೇವೆ. ಅತ್ಯಂತ ಪರಿಪೂರ್ಣವಾಗಿ ನಿರ್ವಹಣೆ ಮಾಡಿದ್ದಾರೆ ಮತ್ತು ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಅದು ತುಂಬ ಖುಷಿ ಕೊಟ್ಟಿದೆ. ಹಾಗಾಗಿ ನಮ್ಮ ಸರ್ಕಾರಿ ಸಂಸ್ಥೆಗೆ ಅದು ತುಂಬ ಹೆಮ್ಮೆ ಅಂತ ನನ್ನ ಅನಿಸಿಕೆ. ಇಂಥ ವಾತಾವರಣ ಪ್ರತಿ ಶಾಲೆಯಲ್ಲಿ ಸೃಷ್ಟಿ ಮಾಡಿದರೆ ಖಂಡಿತ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಿಂತ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸ ಸಾಧ್ಯ ಆಗ್ತದೆ. ಈ ಶಾಲೆಯ ಭಿತ್ತಿಗಳಲ್ಲಿ ಚಿತ್ರಗಳನ್ನಷ್ಟೇ ಅಲ್ಲ, ಅರ್ಥಗರ್ಭಿತವಾದ ನುಡಿಗಟ್ಟು, ಸೂಕ್ತಿಗಳನ್ನು ವಿಶ್ವನಾಥ್ ಬರೆದಿದ್ದಾರೆ. ಒಟ್ಟಾರೆ ಮಕ್ಕಳ ಮನಸ್ಸಿಗೆ ಮುದ ನೀಡುವ, ಪ್ರೇರಣೆ ನೀಡುವ ಸುಂದರ ವಾತಾವರಣದ ಇಂತಹ ಶಾಲೆಗಳ ಸಂಖ್ಯೆ ಸಾವಿರವಾಗಲಿ. ಅಬ್ಬಾ, ನಿಜವಾಗ್ಲೂ ಎಷ್ಟು ಒಂದು ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾನೆ. ಯಾಕಂದರೆ ಗೋಡೆಯಲ್ಲಿ ನೀವು ಒಳ್ಳೆ ಮುತ್ತಿನ ವಿಷಯಗಳನ್ನು ಬರೆದಿದ್ದೀರಾ ಅಂತೇಳಿ ತೋರಿಸಿದ್ರು. ಸೊ ದಟ್ ಈಸ್ ರಿಯಲಿ ಅಂತ ಒಂದು ಪಾಸಿಟಿವಿಟಿ ಅಂತ ಹೇಳ್ತಾನೆ. ಯಾಕಂದರೆ ಯಾವಾಗಲೂ ಮಕ್ಕಳ ಇದು ಏಜ್ ಏನಿದೆ ಈಗ ತುಂಬ ಆಚೆ ಹೋಗುವಂಥ ಏಜ್ ಅದು. ಸೊ ಆ ಏಜಿಗೆ ನೀವು ಒಂದು ಕರೆಕ್ಟ್ ಡೈರೆಕ್ಷನ್ ಕೊಡ್ತಾ ಇದ್ದೀರಾ. ಒಂದನೇದಾಗಿ ಯಾಕಂದರೆ ಮಕ್ಕಳಿಗೆ ಒಂದು ಇಂಟ್ರೆಸ್ಟ್, ಶಾಲೆಗೆ ಬರುವ ಒಂದು ಕುತೂಹಲ, ಶಾಲೆಗೆ ಬಂದು ಇವತ್ತೇನು ವಿಟ್ಲ ಸರ್ ಅವರು ನಮಗೆ ಹೇಳಿಕೊಡ್ತಾರೆ, ಇವತ್ತೇನು ನಮಗೆ ಇದು ಮಾಡ್ತಾರೆ, ಒಂದು ಅಲ್ಲಿ ಚಿತ್ರ ಬರೆದಿದ್ದಾರೆ, ಚಿತ್ರ ಏನೋ ನಡುವಲ್ಲಿ ಹಾಲಲ್ಲಿ ಏನು ಹಾಕಿದ್ದಾರೆ, ಒಂಥರ ಒಂದು ಇಂಟ್ರೆಸ್ಟಿಂಗ್ ಇರುತ್ತೆ ಅವರಿಗೆ. ಸೊ ಅದನ್ನು ನೋಡ್ಲಿಕ್ಕೆ ಹೋಗೋಣ ಅಥವಾ ಅದನ್ನು ನೋಡ್ತಾ ಇರೋಣ. ಸೊ ಈ ಮೂಲಕವಾಗಿ ಆ ಮಕ್ಕಳು ಬರುವ ಒಂದು ಇಂಟ್ರೆಸ್ಟಿಂದಲೇ ಡೆಫಿನೆಟ್ ಆಗಿ ಆ ಸ್ಕೂಲು ಉದ್ಧಾರ ಆಗ್ತಾ ಇದೆ ಅಂತೇಳಿ ಅದ್ರ ಗೊತ್ತಾಗ್ತಾ ಇದೆ. ಸೊ ಆದರೆ ನಿಮಗೆ ಅದು ಈ ನೀವು ಹೇಳಿದರೆ ಅಕ್ವೇರಿಯಮ್ದು ಇಂಟ್ರೆಸ್ಟ್ ಇತ್ತು, ಅದನ್ನೊಂದು ಗೋಡೆ ಮೂಲಕವಾಗಿ ಒಂದು ಬರೆದು ಮಕ್ಕಳಿಗೆ ಒಂದು ತೋರಿಸೋಣ ಅಂತ. ಅದು ಈಗ ಬೇರೆ ಬೇರೆ ನೀವು ಇದು ಕೂಡ ಮಾಡುವಂಥ ಒಂದು ನಿಮಗೆ ವಿಚಾರ ಬರಲಿಲ್ವೋ? ಈಗ ಮಹಾಭಾರತ ಸ್ಟೋರಿ ಆಯಿತು ಅಥವಾ ರಾಮಾಯಣ ಸ್ಟೋರಿ ಆಯಿತು, ಆ ಥರ ಏನಾದ್ರು ಮಾಡಿಕೊಂಡು ಅಂತೇಳಿ. ಸೊ ಅದು ಆಸೆ ಇದೆ ಸರ್, ತುಂಬಾ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಸೊ ಅದು ಗೌರ್ಮೆಂಟ್ ಸ್ಕೂಲ್ ಅಲ್ಲ, ಅಂತದೆಲ್ಲ ಬಂದ್ರೆ ಏನಾದ್ರೂ ಸಮಸ್ಯೆ ಬರ್ಬೋದಂತ ನನಗೆ ಆ ತರ ಇದಕ್ಕೆ ಹೋಗ್ಲಿಲ್ಲ ಸರ್. ಹಾಗೆ ಆ ಏರಿಕೆ ಪರಿಸರಕ್ಕೆ ತಕ್ಕಾಗಿ ನಾವು ಹೊಂದಿಕೊಂಡು ಹೋಗ್ಬೇಕಾಗ್ತದೆ, ಅದೊಂದು ಹಾಗೆ ಆ ದೃಷ್ಟಿಯಿಂದ ನಾವು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆಸೆ ಉಂಟು, ಬಟ್ ನಾವು ಮಕ್ಕಳಿಗೋಸ್ಕರ ಅಂದ್ರೆ ಯಾವುದೇ ಒಂದು ಜಾತಿ ಭೇದ ಇಲ್ಲದೆ ನಾವು ಮಾಡ್ಬೇಕಾಗ್ತದೆ ನಮ್ಮ ಮಾಸ್ಟರ್ಗಳು. ಹಾಗಾಗಿ ಆ ಮಕ್ಕಳ ಮನಸ್ಸನ್ನು ಅರಿತುಕೊಂಡು ನಾವು ಆ ವರ್ಕ್ಗೆ ಇಳಿಬೇಕಾಗ್ತದೆ ಸರ್. ಅದು ಒಟ್ಟು ನಮಗೆ ಅಟ್ರಾಕ್ಷನ್ ಅಷ್ಟೇ, ಆಸಕ್ತಿ ಬರುವಾಗೆ ಶಾಲೆನ ಯಾವ ತರ ನಿರ್ಮಿಸಬಹುದಂತ ಆ ಯೋಚನೆಯಿಂದ ನಾನು ಮಾಡ್ತಾ ಇರೋದು. ಹಾಗೆ ಇಲ್ಲ, ಒಳ್ಳೆ ಪಾಯಿಂಟ್ ಅದು. ಯಾಕಂದ್ರೆ ಈ ಜಾತಿ ಅನ್ನೋ ಒಂದು ಸೈಡ್ ಅಲ್ಲಿ ಇಟ್ರೆ ಮಕ್ಕಳಿಗೆ ಒಂದು ಕರೆಕ್ಟ್ ಡೈರೆಕ್ಷನ್, ಕರೆಕ್ಟ್ ಫೋಕಸ್ ಇರುತ್ತೆ. ಸೊ ದಟ್ಸ್ ಎ ವೆರಿ. ಈಗ ಬಾಕಿ ಪತ್ರಿಕೆಗೆಲ್ಲ ಬರೀತಿದ್ದೇನೆ ಸರ್. ಓಕೆ, ಬೇರೆ ಪತ್ರಿಕೆ ಉಂಟು. ಈಗ ನಾನು ಆರಂಭದಲ್ಲಿ ಅದು ಧರ್ಮಸ್ಥಳದ ಮಂಜುವಾಣಿ ಅಂತ ಒಂದು ಪ್ರಸಾರ ಆಗ್ತದೆ ನೋಡಿ, ಆ ಮಂಜುವಾಣಿಯಲ್ಲಿ ನಾನು ವರ್ಕ್ ಮಾಡ್ತಿದ್ದೆ ಮೊದಲು. ಈ ಗೌರ್ಮೆಂಟ್ ಸ್ಕೂಲ್ ಸೇರೋ ಮೊದಲು 15 ವರ್ಷ ನಾನು ಇಲ್ಲಿ ಇದ್ದೆ, SDM ಅಲ್ಲಿ ಇದ್ದೆ, ಧರ್ಮಸ್ಥಳ ಅದರಿಂದ ಪ್ರಸಾರ ಆಗುವಂತ ಮಂಜುವಾಣಿಯಲ್ಲಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಅಲ್ಲಿ ನಾನು ಬೇರೆ ಬೇರೆ ತರದ್ದು ಮಹಾಭಾರತ, ರಾಮಾಯಣ ಇದೆಲ್ಲ ನಾನು ಅದರದ್ದು ವರ್ಕ್ ಮಾಡಿದ್ದೇನೆ ಸರ್, ಸೀರಿಯಲ್ಗೆಲ್ಲ. ಹಾಗೆ ಹೌದೌದು, ಎಲ್ಲ ವರ್ಕ್ ಮಾಡಿದ್ದೆ. ಈಗ ನಿಮಗೆ ಅದು ಕಳಿಸಿದೆ ನಾನು, ಅದು ಸಿಕ್ಕಿದೆಲ್ಲ ಗೊತ್ತಿಲ್ಲ, ಮತ್ತೆ ಆ ವರ್ಕ್ ಎಲ್ಲ ಉಂಟು ಅದ್ರಲ್ಲಿ ಆಕ್ಚುಲಿ. ಹೌದೌದು, ಎಲ್ಲ ಕೆಲವೆಲ್ಲ ಕಟ್ಟಿಂಗ್ ಕಳಿಸಿದ್ರಿ ನೀವು. ಯಾಕಂದ್ರೆ ಡಿಸ್ಪ್ಲೇ ಮಾಡ್ಲಿಕ್ಕೆ ಅದು ತುಂಬಾ ಅಂದ್ರೆ ಅಕ್ಷರಗಳು ತುಂಬಾ ಚಿಕ್ಕವು ಇದೆ ಅಲ್ಲ, ಅದರಿಂದ ಕೊಲಾಜ್ ಉಂಟು, ಹೈಯೆಸ್ಟ್ ಕೊಲಾಜ್ ಉಂಟು, ಕೊಲಾಜ್ ಕೂಡ ಅಷ್ಟು ವರ್ಕ್ ಉಂಟು. ಹೌದೌದು. ಸೊ ಅದ್ರಲ್ಲಿ ನೀವು ಅದಾಯ್ತು. ಈಗ ಮಕ್ಕಳ ಬಗ್ಗೆ ನೀವು ಹೇಳಿದ್ರಿ, ಸ್ಕೂಲ್ ಬಗ್ಗೆ ಹೇಳಿದ್ರಿ. ಈಗ ಸ್ಕೂಲಿನ ಜನರು, ಈಗ ಪೇರೆಂಟ್ಸ್ ಇದ್ದ ರೆಸ್ಪಾನ್ಸ್ ಎಲ್ಲ ಹೇಗಿರುತ್ತೆ ನಿಮ್ಗೆ? ಆಕ್ಚುಲಿ ನಿಜವಾಗಿ ಹೇಳ್ಬೇಕಂತ ಇದ್ರೆ ಪೇರೆಂಟ್ಸ್ ಗೆ ತುಂಬಾ ಇಷ್ಟ ಆಗಿದೆ ಸರ್. ಅವ್ರು ಒಂದ್ಸಲ ನೋಡ್ಲಿಕ್ಕೆ ಬರ್ತಾರೆ, ಶಾಲೆಗೆ ಸೇರಿಸುವ ಮೊದಲು ಒಂದ್ಸಲ ಶಾಲೆಗೆ ಬಂದು ನೋಡ್ಕೊಂಡು ಹೋಗ್ತಾರೆ. ನಾವು ಕೇಳ್ತೇವೆ, ಏನು ಮಕ್ಕಳನ್ನ ಸೇರಿಸ್ಲಿಲ್ಲ? ಇಲ್ಲ ಸರ್, ನನಗೆ ಶಾಲೆ ನೋಡಿ ಖುಷಿ ಆಯ್ತು, ಹಾಗೆ ನಾನು ಈ ಶಾಲೆಗೆ ಸೇರಿಸ್ಬೇಕಂತ ನನ್ನ ಮಗ ಮತ್ತೆ ಮಗಳನ್ನ ನಾವು ಇಲ್ಲಿಗೆ ಸೇರಿಸ್ತೇನೆ ಸರ್, ನಾನೀಗ ಬೇರೆ ಕಡೆಯಲ್ಲಿ ಸೇರಿಸ್ತಿದ್ದೇನೆ, ಅದನ್ನ ತೆಗೆದು ನಾನು ಇಲ್ಲಿಗೆ ಸೇರಿಸ್ತೇನೆ ಅಂತ ಎಷ್ಟೋ ಪೇರೆಂಟ್ಸ್ ಕೂಡ ಹಾಗೆ ಹೇಳಿದ್ದಾರೆ. ಬಟ್ ದೂರದಿಂದ ಬಸ್ಸಲ್ಲಿ ಬರೋ ಎಷ್ಟೋ ಮಕ್ಕಳಿದ್ದಾವೆ, ಬಸ್ ಮಾಡಿಕೊಂಡು ಆಟೋದಲ್ಲಿ ಇಂಥದ್ದೆಲ್ಲ ಕೆಲ ಅವರೇ ಪೇರೆಂಟ್ಸ್ ಎಲ್ಲ ಸೇರ್ಕೊಂಡು ಬಸ್ ಮಾಡ್ಕೊಂಡೇ ಬರೋದುಂಟು, ವೆಹಿಕಲ್ ಮಾಡಿಕೊಂಡೆ. ದುಡ್ಡೆಲ್ಲ ಕೊಡದವ್ರೆ,
ಪೇರೆಂಟ್ಸ್ ದುಡ್ಡು ಮಾಡ್ಕೊಂಡು ಬಂದು ಒಂದು ವೆಹಿಕಲ್ ಮಾಡಿ ಶಾಲೆ ಮಕ್ಕಳನ್ನ ಬಿಡ್ತವೆ. ಬೆಳಿಗ್ಗೆ ಬಿಡ್ತಾರೆ, ಸಾಯಂಕಾಲ ಕರ್ಕೊಂಡು ಹೋಗ್ತಾರೆ ಅದೇ ಗಾಡಿಯಲ್ಲಿ. ಒಳ್ಳೆ ರೆಸ್ಪಾನ್ಸ್ ಉಂಟು ಸರ್. ಈಗ ಅದು ಸಾಧಾರಣ ತಾಲೂಕು, ಜಿಲ್ಲೆ ಮತ್ತೆ ರಾಜ್ಯದಲ್ಲಿ ಕೂಡ ಒಂದು ಒಳ್ಳೆ ಹೆಸರು ಉಂಟು ಸರ್. ಯಾಕಂತಂದ್ರೆ ಸಾಧಾರಣ 100% ರಿಸಲ್ಟ್ ಕೂಡ ಬರ್ತಾ ಉಂಟು, ಮತ್ತೆ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು ಸರ್ ಅಲ್ಲಿಗೆ. ಮತ್ತೆ ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಟೀಚರ್ಸ್ ಇದ್ದಾರೆ. ಕನ್ನಡ ಇದ್ದಾರೆ, ಕನ್ನಡ, ಇಂಗ್ಲಿಷು, ಹಿಂದಿ, ಮ್ಯಾಥ್ಸ್, ಸೈನ್ಸ್ ಎಲ್ಲದಕ್ಕೂ ಟೀಚರ್ಸ್ ಎಕ್ಸ್ಪರ್ಟ್ ಇದ್ದಾರೆ ಟೀಚರ್ಸ್. ಸೊ ಭಾರಿ ಖುಷಿ ಆಗ್ತದೆ. ಎಷ್ಟು ಕ್ಲಾಸ್ ತನಕ ಅಲ್ಲಿ ಕಲಿಸ್ತಾರೆ? ಅಂದ್ರೆ 10th ಸ್ಟ್ಯಾಂಡರ್ಡ್ ತನಕ? 8th 9th 10th ಸರ್. 8th 9th 10th. ಓಕೆ ಓಕೆ. ಹೌದು, 3 ಕ್ಲಾಸ್ ಇದೆ. 3 ಕ್ಲಾಸ್. ಓಕೆ. ಹೌದು. ಎಷ್ಟು ಜನ ಇದ್ದಾರೆ ಅಲ್ಲಿ ಸ್ಟೂಡೆಂಟ್ಸ್ ಸ್ಟ್ರೆಂತ್? ಸ್ಟೂಡೆಂಟ್ ಈಗ ಸಾಧಾರಣ ಹತ್ರ 300 ಇದ್ದಾರೆ ಸರ್. ಓ 300 ಜನ ಇದ್ದಾರಲ್ಲ. ವಾವ್. ಅಂದ್ರೆ ಮತ್ತೆ ಇಬ್ರು ಕೋ ಎಜುಕೇಶನ್ ತರ ಹುಡುಗರು ಮತ್ತೆ ಹುಡುಗಿಯರು ಎರಡು ಸೇರಿ ಒಟ್ಟಿಗೆ ಇದೆ. ಹೌದು. ಅವರು ಎಲ್ರಿಗೂ ನೀವು 300 ಜನರಿಗೂ ಕೂಡ ಇದು ಆರ್ಟ್ ಕ್ಲಾಸ್ ಉಂಟು? ಕ್ಲಾಸ್ ಉಂಟು ಸರ್. ಡ್ರಾಯಿಂಗ್ ಕ್ಲಾಸ್ ಅಂತ ಬೇರೆ ಉಂಟು. ಈಗ ಸೈನ್ಸ್ ಮ್ಯಾಥ್ಸ್ ಹೇಗುಂಟಾ ಹಾಗೆ ಡ್ರಾಯಿಂಗ್ ಕ್ಲಾಸ್ ಇದೆ. ಅಲ್ಲಿ ಕಲಿಸಿಕೊಡುವಂತ ವಿಷಯ ಬೇರೆ ಆಗಿರ್ತದೆ. ಅಂದ್ರೆ ಪರಿಸರದ ಚಿತ್ರ ಅಥವಾ ವಸ್ತು ಚಿತ್ರ ಇಂಥದ್ದೆಲ್ಲ ಬರ್ತದೆ. ಸೊ ಅದ್ರ ಜೊತೆಗೆ ಇದು ಬೇರೆ ಏನಾಗಿರ್ತದೆ, ಇದು ಎಕ್ಸ್ಟ್ರಾ ಅವರಿಗೆ. ಇದು ಎಕ್ಸ್ಟ್ರಾ ಒಂದು ಮನಸ್ಸು ಒಂದು ಹಗುರ ಮಾಡ್ಲಿಕ್ಕೆ ಇದು ಬೇಸಿಕಲಿ. ಹೌದೌದು. ಮಕ್ಳಿಗೆ ಬಂದು ಕರ್ಕೊಂಡು ಹೋಗ್ತಾರೆ, ಬನ್ನಿ ಸರ್ ಕ್ಲಾಸಿಗೆ ಬನ್ನಿ. ನಿಜವಾಗ್ಲು. ಸೊ ನೀವೀಗ ಇದರಲ್ಲಿ ಕ್ಲಾಸ್ ಮುಗಿಸಿ ಮನೆಗೆ ಬಂದಾಗ ಮನೆಯಲ್ಲಿ ಕೂಡ ಇದು ಏನಾದ್ರು ಕಂಟಿನ್ಯೂ ಮಾಡ್ತಾ ಇರ್ತೀರಾ ಕುತ್ಕೊಂಡು? ಮಾಡ್ತಾ ಇರ್ತೇನೆ ಸರ್. ಅವಾಗ ನಿಮ್ಮ ಮನೆಯವರು ಏನು ಹೇಳುವುದಿಲ್ವಾ? ಅವರು ತುಂಬಾ ಖುಷಿ ಉಂಟು ಸರ್. ಅಂದ್ರೆ ವರ್ಕ್ ಮಾಡ್ತಾರೆ ಚಂದ, ಏನಾದ್ರು ಕೂತ್ಕೊಂಡು ವರ್ಕ್ ಮಾಡ್ತಾರೆ ಅಂತ ಅವ್ರಿಗೆ ಇರ್ತದೆ. ಅವರು ಕೂಡ ಖುಷಿ ಪಡ್ತಾರೆ ಸರ್. ಅವರು ಮತ್ತೆ ಮಗಳು ಅವರು ಖುಷಿ ಪಡ್ತಾ ಇದ್ದಾರೆ ವರ್ಕ್ ನೋಡಿ. ಮತ್ತೆ ನನಗೆ ಈ ಚೌತಿ ಟೈಮಲ್ಲಿ, ಹೌದು ಚೌತಿಯ ಸಮಯದಲ್ಲಿ ನಾನು ಗಣಪತಿ ಎಲ್ಲ ಮಾಡ್ತೇನೆ. ಶಾರದಾ ಸಮಯದಲ್ಲಿ ಅದು ನಾನು ಕೇಳ್ಬೇಕಂತ ಇದ್ದದ್ದು. ಈಗ ನೀವು ಕೃಷ್ಣ ಜನ್ಮಾಷ್ಟಮಿ ಮುಗೀತು, ಈಗ ಮೊನ್ನೆ ಗಣೇಶ್ ಚತುರ್ಥಿ ಸ್ಟಾರ್ಟ್ ಆಗಿದೆ, ಈಗ ನಡೀತಾ ಇದೆ ಗಣೇಶ್ ಚತುರ್ಥಿ ಇದು ಹಬ್ಬಗಳು. ಸೊ ಅದರಲ್ಲಿ ನೀವು ಎಷ್ಟು ಬಿಸಿ ಇರ್ತೀರಾ ಅಂತ ಕೇಳೋಣ ಅಂತ ಇದ್ದೆ. ಸೊ ಅದಕ್ಕೆ ಸಾಧಾರಣ ಸ್ಕೂಲಿಂದ ಬಂದು ಸರ್ ನಂದು ಕಾಫಿ ತಿಂಡಿ ಆಗಿ ಅದನ್ನೇ ಸ್ಟಾರ್ಟ್ ಮಾಡ್ತೇನೆ. ಸಾಧಾರಣ ಒಂದು 11 ಗಂಟೆವರೆಗೆ ಇರ್ತೇನೆ. 11-11:30 ತನಕ ರಾತ್ರಿ ಇರ್ತೇನೆ. ಬೆಳಿಗ್ಗೆ ಸಾಧಾರಣ ಕ್ಲೇ ಇಂದ ಮೂರ್ತಿಯನ್ನ ಮಾಡ್ತೀರಾ ಏನು? ಫುಲ್ ಕ್ಲೇ ಅಲ್ಲಿ ಮಾಡ್ಕೊಂಡು ಹೋಗ್ತೇನೆ ನಾನು, ನ್ಯಾಚುರಲ್ ಆಗಿ ಹಾಗೆ. ಓಕೆ. ಸೊ ಅದನ್ನು ನೀವು ಜನರೆಲ್ಲ ಆರ್ಡರ್ ಕೊಟ್ಟಿರ್ತಾರಾ ಈ ಮೂರ್ತಿ? ಆರ್ಡರ್ ಕೊಟ್ಟಿರ್ತಾರೆ ಸರ್. ಅವ್ರು ಆರ್ಡರ್ ಕೊಟ್ಟರೆ ಮಾತ್ರ ನಾವು ಮಾಡೋದು. ಆರ್ಡರ್ ಕೊಟ್ಟಿರ್ತಾರೆ, ಅವ್ರು ಮನೆ ತಂದಿರ್ತಾರೆ, ಅದರ ಮೇಲೆ ವರ್ಕ್ ಮಾಡ್ತಾ ಹೋಗುದು. ಅವ್ರು ಸೈಜ್ ಹೇಳ್ತಾರೆ, ಆ ಸೈಜ್ ಪ್ರಕಾರ ಮಾಡ್ಕೊಂಡು ಹೋಗುದು ಹಾಗೆ. ಈ ಬೆಳಿಗ್ಗೆ ಸಾಧಾರಣ 4 ಗಣಪತಿ ಮೂರ್ತಿ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ನಿಮ್ಗೆ? ಸೊ ಒಂದು 10 ಗಣಪತಿ ಮಾಡುದು ಅಂತ ಆದ್ರೆ 25 ದಿವಸ ಸಾಕಾಗ್ತದೆ. ಹೌದಾ? 25 ದಿವಸ ಬೇಕು? ಹೌದು, 10 ಗಣಪತಿ ಮಾಡುದು 25 ದಿವಸ ಬೇಕಾಗ್ತದೆ. ಸೊ ಅವ್ರಂದ್ರೆ ನಾನು ಈ ಟೈಮಲ್ಲಿ ಮಾತ್ರ ಮಾಡುದು. ಅದೇ ಒಂದ್ ತಿಂಗಳ ಹಿಂದೆನೆ ಆರ್ಡರ್ ಕೊಟ್ಟಿರ್ತಾರೆ ಹಾಗಾದ್ರೆ ನಿಮ್ಗೆ? ಹೌದು, 1 ತಿಂಗಳ ಹಿಂದೆನೆ ಕೊಟ್ಟಿರ್ತಾರೆ. ಆಮೇಲೆ ಮತ್ತೆ ಬೆಳಿಗ್ಗೆ ಕೂಡ ವರ್ಕ್ ಮಾಡ್ತೇನೆ. ಅದು 4:30 4 ಗಂಟೆಗೆ ಹೇಳ್ತೇನೆ ಬೆಳಿಗ್ಗೆ. ಹಾಗೆ ನಿಮ್ಗೆ ನಿದ್ರೆ ಕಡಿಮೆ, 4-5 ಗಂಟೆ ನಿದ್ರೆ ಕಡಿಮೆ. ಸೊ ನೀವು ಬರೀ ಅದು ಕ್ಲೇ ಅನ್ನು ಮಾಡಿ ಅದ್ರ ಮೇಲೆ ಆಮೇಲೆ ಪೇಂಟ್ ಎಲ್ಲ ಮಾಡಿ ಕೊಡ್ತೀರಾ ಅವರಿಗೆ? ಪೇಂಟ್ ಎಲ್ಲ ಮಾಡಿ ಕೊಡುದು ಸರ್. ಪೇಂಟ್ ಎಲ್ಲ ಮಾಡಿ ಕೊಡುದು. ಪೇಂಟ್ ನಿಮ್ಮದೇ ಆಯ್ಕೆ ಇರುತ್ತಾ ಅಥವಾ ಅವ್ರು ಹೇಳ್ತಾರ ನಮ್ಗೆ ರೆಡ್ ಬೇಕು? ಅವರು ಹೇಳ್ತಾರೆ. ಅವರಿಗೆ ಕೆಲವರದ್ದು ಇರ್ತದೆ, ನನಗೆ ಕುಂಕುಮ ತರದ್ದು ಬೇಕು, ನನಗೆ ಕೇಸರಿ ಬೇಕು, ನನಗೆ ಈ ತರದ್ದು ಬೇಕಂತೆಲ್ಲ ಹೇಳ್ತೇವೆ. ಅದೇ ಪ್ರಕಾರ ನಾವು ಮಾಡಿಕೊಡ್ತೇವೆ ಅವರಿಗೆ. ಕೆಲವರಿಗೆ ಕಲರ್ಸ್ ಎಲ್ಲ ಹಾಕುದು ಬೇಡ ಅಂತ ಹೇಳಿದ್ರೆ, ನ್ಯಾಚುರಲ್ ಮಣ್ಣೆ ಹೇಗುಂಟಾ ಹಾಗೆ ಮಾಡಿಕೊಡಿ ಅಂತ ಅದು ಕೂಡ ಹೇಳ್ತಾರೆ. ಹಾಗೆ ನೀವು ಗಣಪತಿದು ಹೇಳುವಾಗ ನನಗೆ ನನ್ನ ಬಾಲ್ಯದ ದಿನಗಳು ನೆನಪಾಯ್ತು. ನಾವು ಕೂಡ ಮನೆ ತಗೊಂಡು ಹೋಗ್ತಿದ್ವಿ. ಅಲ್ಲಿ ಉಡುಪಿಯಲ್ಲಿ ಒಬ್ರು ಕಲಾಕಾರರು ಇದ್ರು, ಅವರಿಗೆ ನಾವು ಮನೆ ಕೊಟ್ಟು ಬರ್ತಿದ್ವಿ. ಅವ್ರ ಮನೆ ಮೇಲೆ ಗಣಪತಿ ನಮ್ಗೆ ರೆಡಿ ಮಾಡಿ ಕೊಡ್ತಿದ್ರು 3 ದಿವಸದಲ್ಲಿ. ಅದು ಸಣ್ಣದು ನಮ್ಮದು ಗಣಪತಿ, ಒಂದು ಮಿಡಲ್ ಸೈಜ್ ಗಣಪತಿ, 1 ಫೀಟ್ ಒಳಗಿದ್ದು, 1.5-2 ಫೀಟ್ ಒಳಗಡೆ. ಸೊ ಚೆನ್ನಾಗಿರ್ತಿತ್ತು. ಅದು ನಂಗೆ ನೆನಪಾಯ್ತು ಈಗ ಸಡನ್ ಆಗಿ. ನೀವು ಅದು ಮನೆ ತಗೊಂಡು ಬರ್ತಾರೆ ಅಂತ. ಸೊ ಆ ಮನೆ ಮೇಲೆ ಅವ್ರ ಗಣಪತಿ ಕೊಟ್ಟು ನಮ್ಗೆ ಕೊಡ್ತಿದ್ರು. ಸೊ ಬನ್ನಿ ಇಲ್ಲಿ ಅವ್ರದ್ದು ಇನ್ನೊಂದು ವಿಡಿಯೋ ನೋಡೋಣ, ಆಮೇಲೆ ಫೈನಲ್ ಸೆಗ್ಮೆಂಟಿಗೆ ಬರೋಣ.
ನಮ್ಮ ರಾಜ್ಯದಲ್ಲಿ ಯಾವ ಶಾಲೆಯನ್ನು ಹುಡುಕಿದ್ರೂ ಕೂಡ ಸಿಗದಿರುವಂತಹ ಕಲಾ ವೈವಿಧ್ಯತೆಯನ್ನ ನಮ್ಮ ಶಾಲೆಯಲ್ಲಿ ಗುರುತಿಸಬಹುದು. ಅದ್ಭುತ ಅವರ್ಣನೀಯ ವ್ಯಕ್ತಿತ್ವ ಅಂತ ಹೇಳಿದ್ರೆ ನಮ್ಮ ಚಿತ್ರಕಲಾ ಇಂತಹ ಒಬ್ಬ ಚಿತ್ರಕಲಾ ಶಿಕ್ಷಕ ಖಂಡಿತ ನಮ್ಮ ರಾಜ್ಯಕ್ಕೆ ಒಬ್ಬ ಮಾದರಿಯಾಗಿದ್ದಾರೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ. ಹಲೋ, ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಇವತ್ತು ನಾನು ಬಂದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆ ಅಂತ ಒಂದು ಊರಿಗೆ. ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಇದೆ. ಈ ಶಾಲೆ ಮೇಲಿನ ಅತಿ ಪ್ರೀತಿಗಾಗಿ ವಿದ್ಯಾರ್ಥಿಗಳು ಮತ್ತು ಮೇಷ್ಟ್ರುಗಳೆಲ್ಲರೂ ಕೂಡ ಸೇರ್ಕೊಂಡು ಇದಕ್ಕೆ ನಮ್ಮೂರ ಅಂತ ಸೇರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಇದು ನಮ್ಮೂರ ಸರ್ಕಾರಿ ಪ್ರೌಢಶಾಲೆ ಗುರುವಾಯನಕೆರೆ. ಎಷ್ಟು ಚೆನ್ನಾಗಿದೆಯಲ್ಲ. ಈ ಶಾಲೆಗೆ ಬರೋ ದಾರಿನೇ ಚಂದ. ಅಂದ್ರೆ ಒಂಥರ ಕಾಡಿನ ಪ್ರದೇಶ ಮತ್ತು ಗುಡ್ಡದ ಮೇಲೆ ಇದೆ. ಇಲ್ಲಿ ಒಬ್ರು ಚಿತ್ರಕಲೆ ಮೇಷ್ಟ್ರು ಇದ್ದಾರೆ. ಅವ್ರ ಹೆಸರು ವಿಶ್ವನಾಥ ವಿಟ್ಲ ಅಂತ, ವಿ.ಕೆ. ವಿಟ್ಲ ಅಂತ, ಬಹಳ ಫೇಮಸ್. ಎಂಥ ಅದ್ಭುತವಾದಂತ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಮಾತಿದೆ ನೋಡಿ, ಸ್ವಲ್ಪ ಮೆಲ್ಲ ಮಾತಾಡಿ ಮಾರೆ, ಅಲ್ಲಲ್ಲಿ ಎಲ್ಲ ಗೋಡೆಗಳಿಗೂ ಕಿವಿ ಇರುತ್ತೆ ಅಂತ ಹೇಳಿದ್ದನ್ನ ನಾವು ಕೇಳಿದ್ದೇವೆ. ಈ ಶಾಲೆಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿನ ಪ್ರತಿ ಒಂದು ಗೋಡೆಗೂ ಕೂಡ ಚಿತ್ರಕಲೆಯ ಮೂಲಕ ಅವರು ಸಿಂಗರಿಸಿದ್ದಾರೆ. ಜೊತೆಗೆ ಕೆಲವು ಆಯ್ದ ಮತ್ತು ಅತ್ಯಂತ ಅಪರೂಪ ಅಂತ ಅನ್ಸುವಂತಹ ಸಿಮೆಂಟ್ನ ಕಲಾಕೃತಿಗಳನ್ನ ತನ್ನ ಸಹೋದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ಸಾಕಷ್ಟು ಖರ್ಚನ್ನ ಕೂಡ ಅವರೇ ಭರಿಸಿದ್ದಾರೆ. ಅದು ಎಷ್ಟು ಫಿಗರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ, ಬಟ್ ಹೇಳಿದ್ರೆ ಒಂದು ಸಲ ನೀವು ನಿಬ್ಬೆರಗಾಗ್ತೀರ. ಇರ್ಲಿ, ವಿಶ್ವವಿಖ್ಯಾತಿ ಪಡೆದಿರುವಂತಹ ಕಲಾವಿದ ವಿಲಾಸ್ ನಾಯಕ್ ಕೂಡ ಇವರ ಅಪ್ಪಟ ಶಿಷ್ಯರಾಗಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಗುರುವಾಯನಕೆರೆಗೆ ನಾವು ಎಂಟರ್ ಆಗ್ತಾ ಇರ್ಬೇಕಾದ್ರೆ ನಮ್ಮನ್ನ ಸ್ವಾಗತ ಮಾಡೋದು ಈ ಸುಂದರವಾದಂತಹ ಚಿಟ್ಟೆ. ಇದರ ಸೃಷ್ಟಿಕರ್ತರು ವಿ.ಕೆ. ವಿಟ್ಲ ಸರ್. ಸರ್ ನಮಸ್ತೆ. ನಮಸ್ತೆ. ಎಸ್, ಈ ಚಿಟ್ಟೆ ಬಗ್ಗೆ ಏನು ವಿಶೇಷತೆ ಅಂತ ನೀವೇ ಹೇಳ್ಬೇಕು ಸರ್. ಇದು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಚಿಟ್ಟೆ ಅಂದ್ರೆ ಇಷ್ಟ. ಇದು ಲಾಕ್ ಡೌನ್ ನ ಫಸ್ಟ್ ಟೈಮ್ ಅಲ್ಲಿ ಮಾಡಿದ್ದು. ಈ ವರ್ಕ್ ಎಲ್ಲ ಸಿಮೆಂಟ್ ಇದರಲ್ಲಿ ಮಾಡಿದ್ದು. ಈ ವರ್ಕ್ ಸಾಧಾರಣ ನಮ್ಮ ಮಕ್ಕಳು ಕೂಡ ಸೇರ್ಕೊಂಡಿದ್ದಾರೆ. ಸಾಧಾರಣ ಒಂದು 7-8 ಜನ ಮಕ್ಕಳನ್ನು ಕೂಡ ತಗೊಂಡಿದ್ದೇನೆ. ಓಕೆ. ಹಾಗೆ ವರ್ಕ್ ಮಾಡ್ಲಿಕ್ಕೆ 1 ವಾರ ಹಿಡಿದಿದೆ. ಇದು ನೋಡಿ ತುಂಬಾ ಖುಷಿ ಆಗ್ತದೆ ಮಕ್ಕಳಿಗೆ ಕೂಡ. ಇದನ್ನು ನೋಡ್ಲಿಕ್ಕೆ ಔಟ್ಸೈಡ್ ಬರ್ತಾರೆ, ಸೆಲ್ಫಿ ತೆಗಿತಾರೆ, ಓಲ್ಡ್ ಸ್ಟೂಡೆಂಟ್ ಎಲ್ಲ ಬರ್ತಾರೆ, ಕೆಲವೆಲ್ಲ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ, ಅಲ್ಲಿ ಕುತ್ಕೊಳ್ತಾರೆ, ಬಾರಿ ಖುಷಿಯಲ್ಲಿ ಇರ್ತಾರೆ ಮಕ್ಕಳು ಕೆಲವರು ಬಂದವರೆಲ್ಲ. ಈ ಆನೆಯ ವರ್ಕಿನ ಎಲ್ಲ ಮಾಹಿತಿಯನ್ನು ನನ್ನ ಜೊತೆಗೆ ಕಲ್ತಂತ ಹುಡುಗನಾದಂತಹ ನಿಖಿತ್. ನಾವು ಬರುವುದಕ್ಕಿಂತ ಮುಂಚೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ರು ಅದರದ್ದು ಬೇಸ್ ಎಲ್ಲ. ನಾವು ಆಮೇಲೆ ಇದಕ್ಕೆ ಇಲ್ಲಿ ಡ್ರಿಲ್ ಎಲ್ಲ ಮಾಡಿ ಅದಕ್ಕೆ ಫಿಟ್ ಮಾಡಿ ಮತ್ತೆ ಸೊಂಡಿಲೆಲ್ಲ ಆಗುವಾಗ ಬಂದದ್ದು ನಾವು. ಆಮೇಲೆ ಅದು ಮತ್ತೆ ಫಿಟ್ ಮಾಡುವಾಗ ಸಹ ಅಷ್ಟು ಸುಲಭ ಇರಲಿಲ್ಲ. ಕ್ರೈನ್ ಅಲ್ಲಿ ಫಿಟ್ ಮಾಡಿದ್ದು. ಒಂದ್ ದಿವಸ ಕ್ರೈನಿಗೆ ಹೋಗಿದೆ, ಒಂದ್ಸಲ ಸೊಂಡಿಲೆಲ್ಲ ಕ್ರ್ಯಾಕ್ ಆಗಿತ್ತು ಲಿಫ್ಟ್ ಆಗುವಾಗ. ಸೊ ತುಂಬಾ ಪ್ರಾಬ್ಲಮ್ ಆಗಿತ್ತು. ತುಂಬಾ ಪೇಂಟಿಂಗ್ ಎಲ್ಲ ಮಾಡುವಾಗ ಭಯಂಕರ ಕಷ್ಟ ಆಗಿತ್ತು ನಮಗೆ. ಆದ್ರೆ ಸಹ ಅದೊಂದು ಖುಷಿ ಇತ್ತು ಮಾಡುವಾಗ, ಮೇಲೆಲ್ಲ ಹತ್ತಿ ಮಾಡುವಾಗ. ಮತ್ತೆ ಇದು ಜಸ್ಟ್ ಒಂದು ನಮಗೆ ನೋಡ್ಲಿಕ್ಕೆ ಅಷ್ಟೇ ಅಲ್ಲ, ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ. ಇಲ್ಲಿ ಈ ಸೊಂಡಿಲಿನ ಮೂಲಕ ಇಲ್ಲಿ ನೀರು ಬರ್ತದೆ. ಹೌದಾ? ನೋಡಿ ನೋಡಿ, ಒಳ್ಳೆ ಇದ್ರಲ್ಲಿ ಒಂದು ಗಾರ್ಡನಿಗೆ ಒಂದು ಒಳ್ಳೆ ಇದರ ಲುಕ್ ಸಿಗ್ತದೆ ಇದರಿಂದ ಈ ಆನೆ ಮೂಲಕ. ನಾನು ಈ ಹೈಸ್ಕೂಲ್ ಅಲ್ಲಿ ಕಲ್ತದ್ದು. ಸರಿಂದಾಗಿ ಅವರ ವರ್ಕ್ ಇಂದ ನಾವು ಇನ್ಸ್ಪೈರ್ ಆಗಿ ಆರ್ಟ್ ವರ್ಕ್ ಗಳನ್ನು, ಅಂದ್ರೆ ಅವರು ಮಾಡುವ ರೀತಿಯಲ್ಲಿ ನಾವು ಮಾಡ್ಬೇಕು ಅಂತ ಹೇಳಿ ಅನ್ನೋದು ಬೆಳೀತು ನನಗೆ. ನಾವು ಮನೆಯಲ್ಲೆಲ್ಲ ಸಣ್ಣ ಸಣ್ಣ ವರ್ಕ್ ಎಲ್ಲ ಮಾಡ್ತಿದ್ವಿ. ಅದಕ್ಕೆ ಸರ್ ಪ್ರೋತ್ಸಾಹ ಕೊಟ್ರು, ನಮ್ಗೆ ಕಾಂಪಿಟೇಷನ್ ಕರ್ಕೊಂಡು ಹೋಗ್ತಿದ್ರು. ವಿಶ್ವನಾಥ್ ಗೌಡ ಸರ್ ಬಹಳ ಒಳ್ಳೆಯ ಕಲಾವಿದ. ಅವರ ಬಗ್ಗೆ ಬಹುಶಃ ವರ್ಣಿಸ್ಲಿಕ್ಕೆ ನಮಗೆ ಪದಗಳು ಸಾಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ. ಸ್ವತಃ ಅವರು ಬೆಳೆಯುವುದು ಮಾತ್ರ ಅಲ್ಲ, ಅವರ ಮಕ್ಕಳನ್ನು ಕೂಡ ಅಷ್ಟೇ ತಮ್ಮ ಸ್ವಂತ ಮಕ್ಕಳ ಹಾಗೆ ಅವರು ಬೆಳೆಸ್ತಾ ಇದ್ದಾರೆ. ಬಹುಶಃ ನಾವು ಅವರ ಶಿಷ್ಯರಾಗಬೇಕಿತ್ತು ಅನ್ನೋದು ತುಂಬಾ ಅನಿಸ್ತಾ ಇದೆ. ಬಹಳ ಉತ್ತಮ ಕಲಾವಿದ ಅನ್ನೋದ್ರಲ್ಲಿ ಖಂಡಿತವಾಗ್ಲೂ 2 ಮಾತಿಲ್ಲ. ಇಡೀ ಹಾಲ್ ಅನ್ನು ಒಂದು ಅಕ್ವೇರಿಯಂ ಟೈಪ್, ಒಂದು ಸಮುದ್ರದಾಗಿ ನಾವು ಮಾಡುವ ಅಂತ ನಾನೊಂದು ಕಲ್ಪನೆ. ಹಾಗೆ ಆ ಕಲ್ಪನೆ ಮೂಲಕ ಒಂದು ನನ್ನ ಆರ್ಟ್ ಮೂಲಕ ಇದನ್ನು ತೋರಿಸಿದ್ದೇನೆ. ಹಾಗೆ ಸಮುದ್ರದಲ್ಲಿ ಯಾವುದೆಲ್ಲ ಮೀನುಗಳು ಉಂಟು ಅದೆಲ್ಲ ಇಲ್ಲಿ ಸಾಧಾರಣ ನನ್ನ ವಿದ್ಯಾರ್ಥಿಗಳ ಜೊತೆಗೆ, ನಮ್ಮ ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ಈ ಚಿತ್ರ ಮಾಡಿದ್ದೇನೆ. ಈ ಶಾಲೆಯ ಬಗ್ಗೆ ವರ್ಣಿಸಲಾಗದಂತಹ ವ್ಯಕ್ತಿತ್ವ ಇದು. ಈ ಶಾಲೆ ಅವರ್ಣನೀಯವಾದದ್ದು. ಅಷ್ಟೊಂದು ಸುಂದರವಾದಂತಹ ಇಲ್ಲಿನ ಚಿತ್ರಣಗಳು. ಅಷ್ಟೇ ಅಲ್ಲದೆ ನಮ್ಮ ಶಾಲೆ ಶಿಸ್ತು ಅನ್ನುವುದಕ್ಕೆ
ಹಲವಾರು ಶಾಲೆಗಳಲ್ಲಿ ಹಲವಾರು ನಾವು ಶಿಕ್ಷಕರನ್ನು ನೋಡಿರ್ತೇವೆ. ಶಾಲೆ ಆಯ್ತು ಮನೆ ಆಯ್ತು ಅನ್ನುವ ರೀತಿ ಬದುಕ್ತಿರ್ತಾರೆ. ಆದ್ರೆ ನನ್ನ ಮೇಸ್ಟ್ರು ಶಾಲೆಗೋಸ್ಕರ ತಿಂಗಳಾನುಗಟ್ಟಲೆ ಲಾಕ್ಡೌನ್ ಟೈಮಲ್ಲಿ ಈ ಶಾಲೆಯಲ್ಲಿಯೇ ಇದ್ದು ಶಾಲೆಗೋಸ್ಕರ ಇಂತಹ ಒಂದು ಅಮೋಘವಾದ ಚಿತ್ರಣವನ್ನು ಮಾಡಿ ನಮ್ಮ ಶಾಲೆಗೆ ಒಂದು ಮೆರಗನ್ನು ನೀಡಿದ್ದಾರೆ. ಇದು ನಮಗೆ ಖುಷಿಯಾಗುವಂತಹ ಸಂಗತಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನ ಶಾಲೆಯಲ್ಲಿ ಕಂಡಿದ್ದೇವೆ. ಮತ್ತೆ ಎಲ್ಲರೂ ಕೂಡ ಗಮನಿಸಿದ್ರು ಕೂಡ ಅವರ ವರ್ಕ್ ಅನ್ನ ನೋಡಿ ಹೇಳ್ತಾರೆ. ಅವ್ರು ಹೇಗೆ ಡ್ರಾಯಿಂಗ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತನ್ನಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಮಕ್ಕಳ ಮೂಲಕ ಮಾಡಿಸ್ತಕ್ಕಂಥದ್ದು. ಈಗ ನಾವು ಸಾಮಾನ್ಯವಾಗಿ ಮಕ್ಕಳು ಚೆನ್ನಾಗಿ ಕಲಿಬೇಕು ಅಂದ್ರೆ ನಮ್ಗಿರುವಂತ 6 ಸಬ್ಜೆಕ್ಟ್ ಅನ್ನ ಚೆನ್ನಾಗಿ ಓದ್ಬೇಕು, ಒಳ್ಳೆ ಸ್ಕೋರ್ ಮಾಡ್ಕೊಳ್ಬೇಕು, ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅಂತ ಹೇಳ್ತೀವಿ. ಆದ್ರೆ ಅವರನ್ನ ನೋಡ್ಬಿಟ್ಟು ಅವರಲ್ಲಿರ್ತಕ್ಕಂಥ ಸ್ಕಿಲ್ ಅನ್ನು ನೋಡಿ ಅವ್ರು ಕಲಿಸಿರ್ತಕ್ಕಂಥ ವಿಶೇಷತೆಯನ್ನ ಗಮನಿಸ್ಕೊಂಡು ಎಷ್ಟೋ ಮಕ್ಕಳು ನಾವು ಕೂಡ ಆದ್ರೆ ಈ ತರ ಡ್ರಾಯಿಂಗ್ ಟೀಚರ್ ಆಗ್ಬೇಕು, ಈ ತರ ಬರಿಬೇಕು ಅನ್ನುವಂಥ ಮನಸ್ಥಿತಿ ಬಂದಿದೆ. ಶಾಲೆಯಲ್ಲಿ ಒಳ್ಳೆ ರಿಸಲ್ಟ್ ಕೂಡ ಇದೆ. ಈ ಹಿಂದೆ ಸುಮಾರು 6 ಸಾರಿ 100% ಕಂಟಿನ್ಯೂಸ್ ಬಂದಿರ್ತಕ್ಕಂಥದ್ದು. ನನ್ನ ಶಾಲೆಯಲ್ಲಿರುವಂತಹ ಒಬ್ಬ ಚಿತ್ರಕಲಾ ಶಿಕ್ಷಕರು ರಾಜ್ಯ ಕಂಡಂತಹ ಅತ್ಯದ್ಭುತ ಶಿಕ್ಷಕರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಒಂದು ಕಲಾಶಾಲೆಯಾಗಿ ಮಾರ್ಪಡ್ಲಿಕ್ಕೆ ಕಾರಣವಾಗಿರುವವರು ಶ್ರೀಯುತ ವಿ.ಕೆ. ಸರ್ ರವರು. ಇವರ ಒಂದು ಸಹಕಾರದಲ್ಲಿ ನಮ್ಮ ಶಾಲೆ ಸುಮಾರು ಸತತವಾಗಿ 8 ವರ್ಷಗಳ ಕಾಲ 100% ಫಲಿತಾಂಶ ಬರಲಿಕ್ಕೂ ಇವರು ನೀಡಿರುವಂತಹ ಅದ್ಭುತ ಸಹಕಾರ ಕಾರಣ. ಇದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಮೌಲ್ಯವನ್ನ ಬಿತ್ತುವಂತ ಕೆಲಸವನ್ನ ಬಹಳ ಅದ್ಭುತವಾಗಿ ಅವರು ಮಾಡ್ತಾ ಬರ್ತಾ ಇದ್ದಾರೆ. ವಾಹ್, ನೋಡ್ತಾ ಇರೋಣ ಅಂತ ಅನಿಸ್ತದೆ. ಸೊ ಭಾರಿ ಚೆನ್ನಾಗಿದೆ. ಇಟ್ಸ್ ಸೋ ಬ್ಯೂಟಿಫುಲ್. ಅದೊಂದು ಕಲೆ, ಅದೊಂದು ಆ ಒಂದೊಂದು ಚಿತ್ರದಲ್ಲಿ ಆ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗುತ್ತೆ ನಿಮ್ಮ ಫೀಲಿಂಗ್ಸ್, ನೀವು ಹೇಗೆ ಅದು ಫೀಲಿಂಗ್ಸ್ ಎಲ್ಲ ಹಾಕಿದ್ದೀರಿ ಅಂತ. ಸೊ ಕೆಲವೆಲ್ಲ ಒಳ್ಳೆ ಕಮೆಂಟ್ ಬಂದಿದೆ. ಆಸಮ್ ಟ್ಯಾಲೆಂಟ್, ಅಮೇಝಿಂಗ್ ಟು ವಾಚ್ ಅಂತ ಬರೆದಿದ್ದಾರೆ. ಮತ್ತೊಬ್ರು ಅದ್ಭುತ ಕಲಾವಿದ ಅಂತ ನಮ್ಮ ವೆಂಕಿ ಪಲಿಮಾರ್ ಅವರು ಬರೆದಿದ್ದಾರೆ. ಸೊ ಥ್ಯಾಂಕ್ ಯು ವೆಂಕಿ ಅವರೇ ಫಾರ್ ವಾಚಿಂಗ್ ದ ಶೋ ಅಂಡ್ ಕಮೆಂಟಿಂಗ್ ಸೋ ಬ್ಯೂಟಿಫುಲಿ. ಸೊ ವಿಶ್ವನಾಥ್ ಅವರೇ, ಆಲ್ಮೋಸ್ಟ್ 7-8 ನಿಮಿಷ ಉಳಿದಿದೆ. ಒಂದು ಗಂಟೆ ಹೇಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ ಸರ್, ನಿಜ. ಹೇಳಿ. ಆಕ್ಚುಲಿ ನಾನು ಅಷ್ಟು ಮಾತಾಡುದಿಲ್ಲ ಸರ್, ಕಡಿಮೆ ಮಾತಾಡೋದು. ಯಾಕಂದ್ರೆ ಸ್ವಲ್ಪ ಆರೋಗ್ಯ ಕೂಡ ಸರಿ ಇಲ್ಲ, ಜಾಸ್ತಿ ಉದ್ದ ಕೊಂಡೋಗ್ಲಿ ನನಗೆ ಆಗೋದಿಲ್ಲ. ಆದ್ರೆ ಇವಾಗ ನನಗೆ ಈ 1 ಗಂಟೆ ಆದದೇ ಗೊತ್ತೇ ಆಗ್ಲಿಲ್ಲ. ನಿಮ್ಮ ನಗುಮೊಗದ ಮಾತೆಲ್ಲ ಕೇಳೋ ನನಗೆ ಹೃದಯ ತುಂಬಿ ಬರ್ತದೆ ಕೆಲವೆಲ್ಲ ವಿಷಯಗಳು. ತುಂಬಾ ಖುಷಿ ಆಯ್ತು. ಆಕ್ಚುಲಿ ಅದು ಹೇಳ್ತಾರಲ್ಲ, ಕಲಾವಿದರು ಮಾತು ಕಡಿಮೆ, ಕಲೆಯಲ್ಲಿ ಜಾಸ್ತಿ ಅವ್ರದ್ದು ಫೋಕಸ್ ಇರ್ತದೆ ಅಂತ. ಸೊ ಅದು ನಿಮ್ಮ ಇದರಲ್ಲಿ ಗೊತ್ತಾಗುತ್ತೆ. ನಿಮ್ಮ ಮುಖ ಕೂಡ ಹಾಗೆ ಇದೆ, ತುಂಬಾ ಅಂದ್ರೆ ಪ್ಲೀಸಿಂಗ್ ಮುಖ ನಿಮ್ಮದು. ಅಂದ್ರೆ ಒಂದು ಕಲಾವಿದನ ಮುಖ ಹೇಗೆ ಇರಬೇಕು ಹಾಗೆ ಇದೆ ನಿಮ್ದು. ಸೊ ಯಾಕಂದ್ರೆ ಅದು ಕಲೆಯಲ್ಲಿ ಬಂದ್ಬಿಡುತ್ತೆ. ಅದು ನಿಮ್ಮ ಏನ್ ಫೀಲಿಂಗ್ಸ್ ಇರುತ್ತೆ ಒಳಗಡೆ, ಆ ಫೀಲಿಂಗ್ಸ್ ನೀವು ಏನ್ ಕಲೆ ಮಾಡ್ತಾ ಇರ್ತಾರ, ನೀವು ಯಾವುದೇ ಕಲೆ ಇರಲಿ, ಬರೀ ಚಿತ್ರ ಅಂತ ಅಲ್ಲ, ನೀವು ಇವನ್ ಊಟದ ಅಡಿಗೆ ಮಾಡಬೇಕಾದ್ರೂ ಕೂಡ ನೀವು ಖುಷಿಯಿಂದ ಅಡಿಗೆ ಮಾಡುವಾಗ ಅದು ರುಚಿಯಾಗಿ ಬರ್ತದೆ ಅಲ್ವಾ, ಔಟ್ಪುಟ್. ಸೊ ಎಲ್ಲ ನಿಮ್ಮ ಮನಸ್ಸು, ನಿಮ್ಮ ವಿಚಾರ, ನಿಮ್ಮ ಎಕ್ಸ್ಪ್ರೆಷನ್ ಅದರ ಮೇಲೆ ಎಲ್ಲ ಇರೋದು. ಬೇರೆಯವರು ಹೇಗೆ ನಿಮ್ಮನ್ನು ಟ್ರೀಟ್ ಮಾಡಬೇಕು ಅದು ನಿಮ್ಮ ಎಕ್ಸ್ಪ್ರೆಷನ್ ಮೇಲೆ ಡಿಪೆಂಡ್ ಇರುತ್ತೆ ಯಾವಾಗಲೂ ಅಂತ ಹೇಳ್ತಾರೆ ದೊಡ್ಡವರು, ಹಿರಿಯರು. ಆದರೆ ಭಾರಿ ಖುಷಿ ಆಯಿತು ನಿಮ್ಮ ಕಲೆಯನ್ನು ನೋಡಿ. ನೀವು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆ ಮಕ್ಕಳಿಗೋಸ್ಕರ ಆ ಮಕ್ಕಳದು ಒಂದು ಹುರುಪು ನೋಡಿ, ಆ ಮಕ್ಕಳದು ಒಂದು ಆಸೆ, ಒಂದು ಆಕಾಂಕ್ಷೆಯನ್ನು ನೋಡಿ ಭಾರಿ ಖುಷಿ ಆಯಿತು. ಯಾಕಂದರೆ ಸಣ್ಣ ಊರು, ಅವರಿಗೆಲ್ಲ ಏನು ಗೊತ್ತಿರುತ್ತೆ ಅಂಥದ್ದು ಒಂದು ನೀವು ಒಂದು ದೊಡ್ಡ ಒಂದು ಅಂಗಳವನ್ನೇ ಅವರಿಗೆ ಒಂದು ಓಪನ್ ಮಾಡಿ ಕೊಟ್ಟಿದ್ದೀರಾ. ನೀವು ಮಕ್ಕಳು ಬನ್ನಿ ಆಟ ಆಡಿ ಇದ್ರಲ್ಲಿ ನಿಮ್ದೇ ಎಲ್ಲ ಅಂತ ಅಂದ್ಕೊಂಡು. ಸೊ ಇನ್ನೂ ಒಂದು ವರ್ಕ್ ಉಂಟು ಸರ್ ಮಾಡ್ಲಿಕ್ಕೆ, ಇನ್ನೂ ಒಂದು ವರ್ಕ್ ಬಾಕಿ ಇದೆ ಮಾಡ್ಲಿಕ್ಕೆ. ಮಾಡಿ ಆ ಪರಮಾತ್ಮ ಇನ್ನೂ ಶಕ್ತಿ ಕೊಡ್ಲಿ, ಇನ್ನೂ ಒಳ್ಳೆ ಶಕ್ತಿ ಕೊಡ್ಲಿ, ಆರ್ಥಿಕ ಶಕ್ತಿನೂ ಕೊಡ್ಲಿ ಅಂತ ಕೇಳ್ಕೊತೀವಿ ನಾವು. ಸೊ ನಿಮ್ಮಿಂದ ಏನಾದರೂ ಒಂದು 2 ಮಾತು ನಮ್ಮ ವೀಕ್ಷಕರಿಗೆ ನಿಮ್ಮ ಮೆಸೇಜ್ ಏನಾದ್ರು ಕೊಡೋದಿದ್ರೆ ಪ್ಲೀಸ್ ಕೊಡಿ. ಸರ್ ಇಲ್ಲಿ ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಸರ್. ಅಯ್ಯೋ, ಯಾಕಂತ ಹೇಳಿದ್ರೆ ಈ ಒಂದು ಅತಿ ಚಿಕ್ಕ ಒಬ್ಬ ಆರ್ಟಿಸ್ಟ್, ಕಲಾವಿದ, ಇವನೊಂದು
ಒಂದು ಲೋಕಕ್ಕೆ ಪರಿಚಯಿಸಿದ ವ್ಯಕ್ತಿ ನೀವು ಈಗ. ನಿಮಗೆ ಹಾಗೂ ವೆಂಕಿ ಪಾಲಿಮಾರು ಹಾಗೂ ಸಂದೀಪ್ ಸರ್, ನಿಮಗೆ ನಿಜವಾಗ್ಲೂ ನಾನು ತುಂಬ ಹೃದಯ ಧನ್ಯವಾದನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್. ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಒಂದು ಮಾತು ಹೇಳ್ತೇನೆ ಮಕ್ಕಳಿಗೆ, ಇಂಥದ್ದೆಲ್ಲ ಚಿತ್ರ ಎಲ್ಲ ಕಲ್ತ್ರೆ ಅಥವಾ ಇಂಥದ್ದೆಲ್ಲ ಶಾಲೆಯಲ್ಲಿ ವರ್ಕ್ಗಳಿದ್ರೆ ಮಕ್ಕಳ ಮನಸ್ಸು ಕೂಡ ಒಂದು ತರ ಮೃದುವಾಗಿರ್ತದೆ. ಎಲ್ಲರ ಭಾವನೆ ಹಾಗೆ ಇದ್ರೆ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಮಕ್ಕಳು ಮತ್ತೆ ಶಾಲೆ ಒಳ್ಳೆ ಬೆಳಿಲಿಕ್ಕೆ ಒಂದು ದೃಷ್ಟಿ ಒಳ್ಳೇದಾಗ್ತದೆ ಸರ್. ಹಾಗೆ ನಿಮಗೆ ಮತ್ತೆ ನಿಮ್ಮ ಟೀಮಿಗೆ ತುಂಬಾ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನನ್ನು ಪ್ರೋತ್ಸಾಹಿತ ಒಂದೆರಡು ವರ್ಡ್ ಹೇಳ್ತೇನೆ ಸರ್ ಅಷ್ಟೇ. ನನ್ನ ಪ್ರೀತಿಯ ಗುರುಗಳಾದಂತ ಸುರೇಶ್ ಹಂದಾಡಿ ಹಾಗೂ ಪುರುಷೋತ್ತಮ ಕಾರಂತು, ಹಾಗೆ ನನ್ನ ಜನ್ಮವೇತಿದ ತಂದೆ ತಾಯಿ ದುಮ್ಮನಗೌಡ ಹಾಗೂ ಹೊನ್ನಮ್ಮ, ಹಾಗೆ ನನ್ನ ಅಣ್ಣ ತಮ್ಮಂದಿರು ಇದ್ದಾರೆ, ಹಾಗೂ ನನ್ನ ಪ್ರೀತಿಯ ಮಡದಿ. ಆ ನಂತರ ನಾನು ಈ ಉಜಿರೆಯಲ್ಲಿ ನೆಲೆಸಲಿಕ್ಕೆ ಮುಖ್ಯ ಕಾರಣ ಯಾರಂತ ಹೇಳಿದ್ರೆ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು, ನೀವು ಪರಿಚಯ ಇರ್ಬೋದು, ಪೂಜ್ಯ ಕಾವಂದ್ರು. ಯಾಕಂದ್ರೆ ಅವರ ಒಡನಾಟ ನನಗೆ ಜಾಸ್ತಿ ಇತ್ತು. ಅವರ ಆ ಮುಗ್ಧ ಮನಸ್ಸು ನನ್ನನ್ನು ಇಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡಿದೆ. ನಾನು ಇಲ್ಲಿ ಇರ್ಲಿಕ್ಕೋಸ್ಕರ ಅವರ ಆ ಮುಗ್ಧ ಮನಸ್ಸೇ ಕಾರಣ. ನಾನು ಏನೇ ವರ್ಕ್ ಮಾಡಿದ್ರು ಅವರು ತುಂಬಾ ಒಂದು ಪ್ರಶಂಸೆ ಕೊಟ್ಟು ಬೆನ್ನು ತಡ್ತಿದ್ರು, ಆಶೀರ್ವಾದ ಮಾಡ್ತಿದ್ರು. ಅಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಧರ್ಮಸ್ಥಳದ ಯಾವುದೇ ಕಾರ್ಯಕ್ರಮ ಆದ್ರೂ ನನ್ನನ್ನು ಕರೆದು ಇಂಥದೆಲ್ಲ ಸ್ಟೇಜ್ ಆಗ್ಬೇಕು, ನೀನ್ ಮಾಡ್ತೀಯಾ ಅಂತ ಹೇಳ್ಕೊಂಡು ಹೇಳ್ತಿದ್ದಾರೆ. ಅದನ್ನ ಮಾಡಿಕೊಡ್ತೀನಿ. ಎಷ್ಟೋ ಸ್ಟೇಜ್ ಮಾಡಿದ್ದೆ ನಾನು. ಸೊ ಒಂದು ಸಮಯದಲ್ಲಿ ನಡವಳಿ ಅಂತ ಬರ್ತು, ಗೊತ್ತಾ ಸರ್ಗೆ? ನಡವಳಿ ಅಂತ. ಸೊ ಆ ನಡವಳಿಯ 75% ವರ್ಕ್ ನಂದೇ ಅಲ್ಲಿದ್ದದು. ವಿವಿಧ ಸ್ಟೇಜ್ಗಳು, ವಿವಿಧ ದ್ವಾರಗಳು, ಅದು ಸರ್ಗೆ ಕಳಿಸಿ ಕೊಡ್ಲಿಲ್ಲ ನಾನು ಆ ಒಂದು ಚಿತ್ರವನ್ನು, ಅದು ಮರ್ತೋಗಿದೆ ಅಂತ ಗೊತ್ತಿಲ್ಲ. ಹಾಗೆ ವಿವಿಧ ಸ್ಟೇಜ್ಗಳು ಮತ್ತೆ ದ್ವಾರಗಳ ಹೈಯೆಸ್ಟ್ ಇತ್ತು ಸರ್. ಹೈಯೆಸ್ಟ್ ದ್ವಾರಗಳಿತ್ತು, ಬೇರೆ ಬೇರೆ ತರ ದ್ವಾರಗಳಿತ್ತು ಅಲ್ಲಿ. ಹಾಗೆ ಬೇರೆ ಬೇರೆ ಕಟ್ಔಟ್ಗಳು. ಸೊ ಆ ನಂತರ ಬಂದದಲ್ಲಿ ಒಂದು ಬಾಹುಬಲಿಯ ಮಸ್ತಕಾಭಿಷೇಕ ಅಂತ ಬಂತು ಸರ್. ಆ ಬಾಹುಬಲಿಯ ಮಸ್ತಕಾಭಿಷೇಕ ವರ್ಕ್, ಅದರ ಬ್ಯಾಕ್ ಗ್ರೌಂಡ್ ಪ್ರಭಾವಳಿ ಅಂತ ಹೇಳ್ತೇವೆ ನಾವು ನೋಡಿ. ಆ ಪ್ರಭಾವಳಿಯನ್ನ ಆ ಸಲ ದನಿಗಳು ನನಗೆ ವಹಿಸಿಕೊಟ್ಟಿದ್ರು. ಸೊ ಅದು ಬ್ಯೂಟಿಫುಲ್ ಆಗಿದೆ ಸರ್. ಯಾಕಂದ್ರೆ ಅದ್ರ ವರ್ಲ್ಡ್ ರೆಕಾರ್ಡ್ ಆಗಿದೆ ಅದು. ಅದು ಫುಲ್ ಫೈಬರ್ ಅಲ್ಲಿ ಮಾಡಿದ್ದು ವರ್ಕ್ ಸರ್. ಆ ತರದ್ದು ಎಲ್ಲಿಯೂ ಮಾಡ್ಲಿಲ್ಲ ಆ ತರದ ವರ್ಕ್ ಅನ್ನು, ಇದುವರೆಗೆ ಯಾರು ಮಾಡ್ಲಿಲ್ಲ ಅಂತ. ಆ ದನಿಗಳು ನನ್ನ ಮೇಲೆ ಅಷ್ಟು ಪ್ರೀತಿ ಇದ್ದು ನನಗೆ ಆ ವರ್ಕ್ ಅನ್ನು ಕೊಟ್ಟಿದ್ದಾರೆ ಸರ್. ಹಾಗಂದ್ರೆ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ ಅವರ ಅದು ಹೇಳಿಕ್ಕೆ ಅಸಾಧ್ಯ. ನಾನು ಇಲ್ಲಿ ಈ ಉಜಿರೆ ಪರಿಸರದಲ್ಲಿ ಇರ್ಲಿಕ್ಕೆ ಮೂಲ ಕಾರಣ ಅವರು ಕೂಡ ಇದ್ದಾರೆ ಅದರಲ್ಲಿ. ನಿಜವಾಗ್ಲು ಹಾಗೆ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಖಂಡಿತ ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಅವರಿಗೆ ಒಂದು ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಖಂಡಿತ. ಯಾಕಂದ್ರೆ ನಾನು ಮೊದಲು ಹೇಳಿದ ಹಾಗೆ ಪರಮಾತ್ಮನ ಅನುಗ್ರಹದಿಂದಲೇ ಎಲ್ಲ ನಡ್ಕೊಂಡು ಬರೋದು. ಅದರ ಮೂಲಕವಾಗಿ ಕೆಲವರನ್ನು ಆಸ್ ಎ ಮೆಸೆಂಜರ್ ಕಳಿಸಿರ್ತಾರೆ ಪರಮಾತ್ಮ. ಸೊ ಅದರ ಮೂಲಕವಾಗಿ ಈಗ ನಿಮ್ಗೆ ವೆಂಕಿ ಪಾಲಿಮಾರ್ ಅವರ ಮೂಲಕವಾಗಿ ನನಗೆ ಪರಿಚಯ ಮಾಡಿಸಿಕೊಟ್ರು. ಅದರಿಂದಾಗಿ ಕನ್ನಡವಾಣಿಯಲ್ಲಿ ನೀವು ನಿಮ್ಮ ಜೊತೆ ನಮ್ಮ ಒಂದು ಅವಕಾಶ ಮಾತಾಡ್ಲಿಕ್ಕೆ. ಸೊ ಹಾಗಾಗಿ ನಮ್ಮ ಪ್ರೇಕ್ಷಕರಿಗೂ ಕೂಡ ಒಂದು ಅವಕಾಶ ಸಿಕ್ತು ನಿಮ್ಮ ಈ ಆರ್ಟ್, ನಿಮ್ಮ ಕಲೆ ಬಗ್ಗೆ ನೋಡ್ಕೊಳ್ಳಿಕ್ಕೆ. ಸೊ ನಿಜವಾಗ್ಲೂ ವಿಶ್ವನಾಥ್ ಅವರೇ, ನೀವು ಮಾಡೋ ಕೆಲಸ ಡೆಫಿನೆಟ್ ಆಗಿ ನಾವು ಅದಕ್ಕೇನು ಪ್ರೈಸ್ ಹೇಳುವಂತ ಒಂದು ಯೋಗ್ಯತೆ ನಮ್ಗಿಲ್ಲ. ಯಾಕಂದ್ರೆ ಅದು ಒಂದು ಒಳ್ಳೆ ಕೆಲಸ. ಅದು ಕೂಡ ದೇವರ ರೂಪದಿಂದ ಮಕ್ಕಳಿಗೆಲ್ಲ ನೀವು ಇದನ್ನು ಒಳ್ಳೆ ರೀತಿಯಿಂದ ನೀವು ಕಲಿಸಿಕೊಡ್ತಾ ಇದ್ದೀರಾ. ಆ ಪರಮಾತ್ಮನ ಇನ್ನೂ ಶಕ್ತಿ ಕೊಡ್ಲಿ. ಹಾಗೆ ನಿಮ್ಮ ಫ್ಯಾಮಿಲಿಯವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಪರಮಾತ್ಮನ ಕೇಳ್ಕೊತೀವಿ. ಸೊ ಹಾಗೆ ನಮ್ಮ ಪ್ರೇಕ್ಷಕರಿಗೂ ತುಂಬಾ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೀವು ಈ ಕಾರ್ಯಕ್ರಮ ನೋಡಿದ್ರಿ. ಹಾಗೂ ನನ್ನದು ಕೂಡ ಸರ್, ಯಾಕಂತಂದ್ರೆ ತಮ್ಮ ಸಬ್ಸ್ಕ್ರೈಬರ್ ಅಲ್ಲಿ ಸುಮಾರು ಜನ ವಿಡಿಯೋ ನೋಡ್ತಾ ಇರ್ಬೋದು. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನನ್ನೊಂದು ಈ ಒಂದು ಚಿಕ್ಕ ಕಲಾವಿದನನ್ನು ಒಂದು ವರ್ಲ್ಡ್ ವೈಡ್ ಮಾಡ್ಲಿಕ್ಕೆ ಮೂಲ ಕಾರಣ ಅವ್ರು ಕೂಡ ಆಗಿರ್ತಾರೆ. ಹಾಗೆ ಅವ್ರಿಗೆ ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮತ್ತೆ ನಾನು ಮನೆಯಲ್ಲಿ ಕೂಡ ರಜೆಯಲ್ಲಿ ಮನೆಯಲ್ಲಿ ಫ್ರೀ ವರ್ಕ್ ಹೇಳಿಕೊಡ್ತೇನೆ ಸರ್, ಡ್ರಾಯಿಂಗ್ ಎಲ್ಲ. ಹೌದೌದು, ಮನೇಲಿ ಕೂಡ. ಅಂದ್ರೆ ರಜೆ ಸಮಯದಲ್ಲಿ ಅಕ್ಟೋಬರ್ ರಜೆ ಮತ್ತೆ ಆನ್ಯುವಲ್ ರಜೆ ಎಲ್ಲ ಇರ್ತಲ್ಲ, ಅವಾಗ ನಾನು ಮಕ್ಕಳಿಗೆ ಮನೆಯಲ್ಲಿ ಊಟ ತಿಂಡಿ ಕೊಟ್ಟು ಅವರಿಗೆ ಫ್ರೀ ಇದು ಕೊಡ್ತೇನೆ ನಾನು ಡ್ರಾಯಿಂಗ್. ವೆರಿ ನೈಸ್. ಸೊ ಅಷ್ಟೇ ಹೇಳ್ತಾ
ಸೊ ಪ್ರೇಕ್ಷಕರಿಗೆ ನಮ್ಮ ಸಂದೀಪ್ ಸದಾನಂದಪ್ಪಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸಂದೀಪ್ ಅವರು ಯಾವಾಗಲೂ ನಮ್ಮ ಜೊತೆ ಸೇರಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸಂದೀಪ್ ಆ್ಯಂಡ್ ಆಲ್ ದ ಆಡಿಯನ್ಸ್. ನೀವೆಲ್ಲ ಈ ಕಾರ್ಯಕ್ರಮ ನೋಡ್ತಾ ಇರ್ತೀರ, ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಅಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಸೈನ್ ಆಫ್ ಮಾಡ್ತೀನಿ. ಮುಂದಿನ ವಾರದಿಂದ ಒಂದು 2-3 ವಾರ ನಾವು ರಿಪೀಟ್ ಆದದ್ದು ಕಾರ್ಯಕ್ರಮವನ್ನು ಪ್ರೀಮಿಯರ್ ಆಗಿ ಮಾಡ್ತೇವೆ. ಯಾಕಂದರೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ, ಬ್ಯುಸಿ ಇರ್ತಾನೆ ಈ ಸಮಯದಲ್ಲಿ. ಸೊ ಅದಕ್ಕೋಸ್ಕರ ಅದರ ರಿಪೀಟ್ ಆದ ಕಾರ್ಯಕ್ರಮವನ್ನು ಪ್ರೀಮಿಯರ್ ಆಗಿ ನಾವು ಶೋ ಮಾಡ್ತಾ ಇರ್ತೀವಿ. ಅದನ್ನು ನೋಡ್ತಾ ಇರಿ. ಯಾಕಂದ್ರೆ ತುಂಬಾ ಕೆಲವು ಕಾರ್ಯಕ್ರಮ ನಿಮ್ಮಿಂದ ತಪ್ಪೋಗಿರುತ್ತೆ, ಮರ್ತೋಗಿರುತ್ತೆ, ಅಥವಾ ನೀವು ಎಲ್ಲೋ ಬ್ಯುಸಿ ಇರ್ತೀರಾ. ಸೊ ಇದೊಂದು ಒಂದು ಅವಕಾಶ, ಅದನ್ನ ನೋಡ್ಕೊಳ್ಳಿ. ಅಷ್ಟು ಹೇಳ್ತಾ ಒಂದೇ ಒಂದು ಮಾತು, ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ಕನ್ನಡವಾಗಿರಿ ಅಂತ ಹೇಳ್ತಾ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಇವತ್ತಿನ ಕಾರ್ಯಕ್ರಮ ಇಲ್ಲೇ ಸೈನ್ ಆಫ್ ಮಾಡ್ತೀನಿ. ನಮಸ್ಕಾರ. ನಮಸ್ತೆ, ಧನ್ಯವಾದಗಳು. ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ಸ್. ಓಕೆ. la 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 la